ಸರ್ವಸಾಮಾನ್ಯ ತುಂಬಾ ಒಂದಷ್ಟು ರೂಲ್ಸ್ಗಳಿದೆ. ಅಂದ್ರೆ ಮೇನ್ ಆಗಿ ಏನಿತ್ತು ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಯಾರ ಮೇಲೂ ಕೈ ಮಾಡಬಾರ್ದು, ಹೊಡೆದಾಡಬಾರ್ದು, ಮತ್ತೆ ತುಂಬಾ ಕೆಟ್ಟ ಕೆಟ್ಟ ಪದಗಳನ್ನ ಬಳಕೆ ಮಾಡಬಾರ್ದು, ಮತ್ತೆ ಬಿಗ್ ಬಾಸ್ ನಲ್ಲಿರುವಂತ ಯಾವುದೇ ಪ್ರಾಪರ್ಟಿ ಸೆಟ್ ಅನ್ನ ಹಾಳು ಮಾಡಬಾರ್ದು ಅಂತ ಈ ತರದ ಕೆಲವೊಂದು ಇರುತ್ತೆ. ಅದ್ ಬಿಟ್ರೆ ನುಕ್ಕೋತೆಲ್ಲ ಏನ್ ಸಮಸ್ಯೆ ಇಲ್ಲ. ಇವಾಗ ಬಿಗ್ ಬಾಸ್ ಹೋಗ್ತೀರಾ, ಸುದೀಪ್ ಸರ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ ನೋಡ್ತೀರಾ, ನಿಮ್ಗೆ ಜಂಟಿಯಾಗಿ ಒಂದ್ ಜೋಡಿ ಕೊಡ್ತಾರೆ ಡಾಕ್ ಸತೀಶ್ ಅವರು. ಯಾವ ತರ ಅನ್ಸ್ತು ಆ ಜೋಡಿ ತಗೊಂಡಾಗ ನಿಮ್ಮ ಅವರ ಕಾಂಬಿನೇಷನ್? ಏನು ಇಲ್ಲ, ಯಾಕೆಂದ್ರೆ ಎಲ್ಲರೂ ಒಂಟಿ ಜಂಟಿ ಅನ್ನೋ ಒಂದು ಟಾಸ್ಕ್ ಇದ್ದಿದ್ರಿಂದ ಬಿಗ್ ಬಾಸ್ ನಲ್ಲಿ ನಿಮ್ಗೆ ಒಂಟಿ ಬೇಕೋ ಜಂಟಿ ಬೇಕೋ ಅಂತ ಅಂತಾರೆ. ನಮ್ಗೆ ಒಂಟಿ ಬೇಕು ಅಂತೀನಿ, ನೀವ್ ಹೇಳ್ದಂಗೆ ಆಗೋದಿಲ್ಲ. ಇದೊಂದು ಓಟು ಮುಖಾಂತರ ಆಗೋದು ಅಂದ್ರೆ ಆ ಪ್ರಕ್ರಿಯೆ ಇರ್ತದೆ. ಆ ಓಟು ಗಿಟೆಲ್ಲ ಬಂದಾಗ ನಮ್ ಜಂಟಿ ಆಯ್ಕೆ, ನೀವು ಜಂಟಿಲೇ ಹೋಗ್ಬೇಕು ಅಂತಾರೆ. ಸರಿ ಅಂತ ಅಂತೀನಿ. ಆಮೇಲೆ ನಾನು ಬೆಳಿಗ್ಗೆಯಿಂದ ಕಾದು ಸ್ವಲ್ಪ ಇದಾಗಿರೋದ್ರಿಂದ ಯಾರಿದ್ರು ಪರವಾಗಿಲ್ಲ, ನಾನು ಜಂಟಿ ಯಾಕಂದ್ರೆ ಫಸ್ಟ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಸತೀಶ್ ಅವ್ರ ಜೊತೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ. ಸತೀಶ್ ಅವ್ರು ಬಿಫೋರೇ ಗೊತ್ತಿದ್ರ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಅಲ್ಲಿ ನೋಡಿದಾಗ ಏನ್ ಅನಿಸ್ತು? ಏನು ಇಲ್ಲ, ಅವರು ಒಬ್ಬ ಮಾಮೂಲಿ ಸ್ಪರ್ಧಿ. ಅಂದ್ರೆ ಯಾವ ಫೀಲ್ಡ್ ಇಂದ ಬಂದಿದ್ದಾರೆ ಅಂತ ಗೊತ್ತಿತ್ತ? ನನಗೆ ಏನೋ ಗೊತ್ತಿಲ್ಲ, ಅವ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಿಮ್ ಬಗ್ಗೆ ಆದ್ರೆ ಗೊತ್ತಿರುತ್ತೆ, ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಅವ್ರನ್ನಲ್ಲಿ. ನನಗಂತೂ ಅಂದ್ರೆ ಮನೆಯಲ್ಲಿ ನೀವು ಅವರು ತುಂಬಾ ಇದ್ರಲ್ವಾ ಜಂಟಿಯಾಗಿ ಇದ್ದಾಗ, ಅವಾಗ ಒಂದ್ಸತಿ ಆದ್ರೂ ಎಲ್ಲಾದ್ರೂ ಮಾತಾಡಿದೀರಾ ಬಿಫೋರೇ ಗೊತ್ತಿತ್ತು ಈ ತರ ಅಂತ ಏನಾದ್ರು? ಇಲ್ಲ, ನನಗೆ ಗೊತ್ತೇ ಇರ್ಲಿಲ್ಲ, ಅವರು ಪರಿಚಯನೇ ಇರಲಿಲ್ಲ. ನಿಮಗೆ ಅವ್ರು ಗೊತ್ತಿರ್ಲಿಲ್ಲ, ಅವ್ರು ನಿಮಗೆ ಗೊತ್ತಿರ್ಲಿಲ್ಲ. ಜಂಟಿಯಾಗಿ ನೀವು ಒಳಗಡೆ ಹೋಗ್ತೀರಾ. ಇಷ್ಟು ದಿನ ನೋಡಿರ್ತೀರಾ ನಾನು ಬಿಗ್ ಬಾಸ್ ಹೋಗ್ಬೇಕಿತ್ತು ಅಂತ ಆಸೆ ಇತ್ತು ನಿಮ್ಗೆ. ನಿಮ್ ತಲೆಯಲ್ಲಿ ಬಿಗ್ ಬಾಸ್ ಅನ್ನೋ ಕಾನ್ಸೆಪ್ಟ್ ಯಾವ ತರ ಇತ್ತು, ರೂಲ್ಸ್ ಗೊತ್ತಿಲ್ಲದೆ ಇರೋದಕ್ಕಿಂತ ಮುಂಚೆ? ಏನಿಲ್ಲ, ಬಿಗ್ ಬಾಸ್ ಅಂದ್ರೆ ಒಂದು ಅದ್ಭುತ, ಒಂದು ದೊಡ್ಡ ವೇದಿಕೆ, ದೊಡ್ಡ ಶೋ. ಇದು ಹಲವಾರು ಜನ, ತುಂಬಾ ಲಕ್ಷಾಂತರ ಜನ ಒಂದ್ಸಲನಾರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಎಷ್ಟೋ ವರ್ಷದಿಂದಲೂ ಕಾಯ್ತಾ ಇರ್ತಾರೆ, ಈ ವರ್ಷ ನಾವು ಹೋಗ್ಲೇಬೇಕು, ಹೋಗ್ಲೇಬೇಕು, ಏನ್ ಮಾಡ್ಬೇಕು, ಇದಕ್ಕೆ ಯಾರ ಕಡೆಯಿಂದ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಹೋಗ್ಬೇಕ. ಹಲವಾರು ಎಷ್ಟೋ ಜನ ಇನ್ನೂ ಹೋಗ್ಬೇಕು. ನಮ್ಗೆ ಸಿಕ್ಕ ತಕ್ಷಣ ತುಂಬಾ ಒಂಥರ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬಿಗ್ ಬಾಸ್ ಗೆ ಹೋಗುವಾಗ ಐಟಮ್ಸ್ ಗಳನ್ನ ಒಳಗೆ ತಗೊಂಡ್ ಹೋಗಿದ್ರಿ, ಅಂದ್ರೆ ಎಷ್ಟು ಖರ್ಚು ಮಾಡಿ ಹೋಗಿದ್ರಿ ಬಿಗ್ ಬಾಸ್ ಗೆ? ಏನು ಇಲ್ಲ, ಒಂದು 8 ಜೊತೆ ಬಟ್ಟೆ ತಕಂಡೆ. ಬಿಫೋರ್ ಅಷ್ಟೇನೆ, 8 ಜೊತೆ ಬಟ್ಟೆ ಇತ್ತು ಮನೆಯಿಂದಲೂ, ಒಂದಷ್ಟಿದ್ದು 8 ಜೊತೆ ಬಟ್ಟೆ ತಗೊಂಡು ಒಳಗಡೆ ಹೋಗಿ ಅಷ್ಟೇ. ನಾರ್ಮಲ್ ಆಗಿ ನೀವು ಇಂಡಸ್ಟ್ರಿಗೆ ಸಂಬಂಧಪಟ್ಟವರು, ಇಲ್ಲಿ ಹಲವಾರು ತರನಾದ ಜನರನ್ನ ನೋಡಿರ್ತೀರಾ. ಒಳಗಡೆ ಹೋದ ತಕ್ಷಣ ಬಿಗ್ ಬಾಸ್ ಫಸ್ಟ್ ಮನೆ ಎಂಟ್ರೆನ್ಸ್ ಆಗ್ತೀರಾ, ಏನ್ ಅನ್ಸುತ್ತೆ ನಿಮ್ಗೆ? ಸಾವಿರಾರು ದಿನದ ಕನಸದು, ನಾನು ಹೋಗ್ಬೇಕಿತ್ತು ಅಂತಂದಾಗ ಆ ಬಿಗ್ ಬಾಸ್ ಗೆ ಕಾಲಿಟ್ಟ ತಕ್ಷಣ ಮನೆಗೆ ಹೋಗ್ತೀರಾ ನೀವು, ಅವಾಗ ನಿಮ್ದು ಫೀಲ್ ಯಾವ ತರ ಇರುತ್ತೆ? ಏನಿಲ್ಲ, ಓದ ತಕ್ಷಣನೇ ಒಂಥರ ಎಲ್ಲೋ ಸ್ವರ್ಗಕ್ಕೆ ಬಂದಷ್ಟು ಫೀಲ್ ಆಯ್ತು. ಅಂದ್ರೆ ಆ ತರದ್ ಮನೆನೇ ರೆಡಿ ಇರುತ್ತೆ, ನಾರ್ಮಲ್ ಆಗಿ ನೋಡೋರ್ಗೆ ಆ ತರ ಇರುತ್ತೆ. ಹೌದು, ಒಂಥರ ಎಲ್ಲೋ ಸ್ವರ್ಗ ನೋಡ್ದಂಗೆ ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಎಷ್ಟೋ ವರ್ಷದಿಂದ ಬಿಗ್ ಬಾಸ್ ಟಿವಿ ನಲ್ಲಿ ನೋಡಿದ ತಕ್ಷಣ ಅಯ್ಯೋ ಎಷ್ಟು ಅದ್ಭುತವಾಗೈತೆ, ವಾವ್ ಎಷ್ಟು ಚೆನ್ನಾಗೈತೆ ಅಂತ ಅನ್ಕೋತಾ ಇದ್ರು. ಅಲ್ಲಿ ಹೋದ ತಕ್ಷಣ ಕಣ್ಣಾರೆ ನೋಡಿದ ತಕ್ಷಣ ಒಂಥರ ಸ್ವರ್ಗದ ತರ ಫೀಲ್ ಆಯ್ತು. ನೀವು ಆಲ್ರೆಡಿ ಇವಾಗ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಇರೋದು, ಡೆಕೋರೇಷನ್ ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಬಿಗ್ ಬಾಸ್ ಮನೆ ಇದಕ್ಕಿಂತ ವಿಭಿನ್ನ ಇತ್ತ? ಆತರ ವಿಭಿನ್ನ ಅಂತಲ್ಲ, ಕಂಪೇರ್ ಮಾಡಾಗಿಲ್ಲ. ಕನಸಿರತ್ತಲ್ಲ, ಅದು ಮನೆಗೆ ಹೋದ ತಕ್ಷಣ ನಿಮ್ಗೆ ಬೇರೆ ಫೀಲೇ ಕೊಡುತ್ತೆ. 100%. ಸರಿ, ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತೀರಾ, ಒಳಗಡೆ ಊಟ ಮತ್ತೆ ನಿದ್ದೆ, ಯಾಕೆಂದ್ರೆ ಯಾವಾಗ ಬೇಕಾದಾಗ ನಿದ್ದೆ ಮಾಡೋ ಹಾಗಿಲ್ಲ, ಟೈಮ್ಸ್ ಕವರ್ ಇರುತ್ತೆ. ಜೊತೆಗೆ ನಿಮ್ಗೆ ಇವ್ರ ಜಂಟಿ ಜೋಡಿ ಬೇರೆ. ಅವಾಗ ಯಾವ ತರದ ಸಿಚುವೇಶನ್ ಇತ್ತು ಸರ್ ಬಿಗ್ ಬಾಸ್ ಮನೆಗೆ? ಆದ್ರೆ ಊಟ ಅದೆಲ್ಲ ಡಿಫ್ರೆಂಟ್ ಅಲ್ಲಿ ನಾವು ಹೊರಗಡೆ ನೋಡಿದಿರೋ ಹಾಗೆ, ಅಂದ್ರೆ ಟಾಸ್ಕ್ ಗಳ ಮೇಲೆ ಏನಿರತ್ತೆ ಅಂತಂದ್ರೆ ಊಟವನ್ನ ಆಮೇಲೆ ನೀವು ಹೋದ ನಂತರ ವಾರದಲ್ಲಿ ಏನ್ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಕೊಡ್ತಿರ್ತಾರೆ. ಬಿಫೋರ್ ಹೋದಾಗ ಊಟದ್ದು ಯಾವ ತರ ಇತ್ತು ನೋಡಿ? ಬಿಗ್ ಬಾಸ್ ಮನೆಯಲ್ಲಿ ಸರ್ ನಾವು ದಿನಕ್ಕೆ 2 ಟೈಮ್ ಊಟ ಮಾಡ್ತಾ ಇತ್ತು. ಅದ್ರಲ್ಲೂ ಫಸ್ಟ್ನೇ ವಾರ 2ನೇ ವಾರ ಹೇಗಿತ್ತು ಅಂದ್ರೆ ತುಂಬಾ 2 ಟೈಮ್ ಊಟ ಮಾಡಿದ್ರು ಇನ್ನೂ ತುಂಬಾ ಕಡಿಮೆ ಫುಡ್ಡೇ ಇತ್ತು. ಯಾಕಂದ್ರೆ ಅಲ್ಲೊಂದು ಯಾವ್ದೋ ಒಂದು ಕೆಲವೊಂದು ಟಾಸ್ಕ್ ಆಗ್ಬೋದು, ಕೆಲವೊಂದು ರೂಲ್ಸ್ ಗಳನ್ನ ಆಗ್ಬೋದು, ಇದೆಲ್ಲ ನಾವು ಬ್ರೇಕ್ ಮಾಡ್ಬಿಟ್ಟಾಗ ಏನಾಯ್ತು, ಕೆಲವೊಂದನ್ನ ಕಳ್ಕೊತಾ ಇತ್ತು. ಜಂಟಿ ಒಂಟಿ ಅಂತ ಇದ್ದಾಗ ನಾವೇನಾದ್ರೂ ಜಂಟಿ ತೆಗೆದ್ಬಿಟ್ಟು ಎಲ್ಲರ ವಾಶ್ರೂಮ್ಗೆ ಅಲ್ಲಿ ಹೋದಾಗ, ಅಥವಾ ಇನ್ನೊಂದೇನೋ ಮೈಕ್ ಇಲ್ಲದೆ ನಾವು ಇದ್ ಮಾಡಿದಾಗ, ಈ ತರದೆಲ್ಲ ಕೆಲವೊಂದು ರೂಲ್ಸ್ ನಾವು ಏನೋ ಬ್ರೇಕ್ ಮಾಡಿದಾಗ ಕೆಲವೊಂದು ಫುಡ್ ಸಂಬಂಧಪಟ್ಟಂಗೆ ನಾವೆಲ್ಲ ಕಳ್ಕೊತಾ ಇದ್ವು. ಖಂಡಿತ ಆತರ ಎಲ್ಲ ಆಗ್ತಾ ಇತ್ತು. ಅದರಿಂದ ಇರುವಂತ ಫುಡ್ ನ ಅಲ್ಲಿ ಏನು ವೇಸ್ಟ್ ಮಾಡದೆ ಇದನ್ನ ನಿಜವಾಗ್ಲೂ ಹೊಟ್ಟೆ ತುಂಬಾ ಮನೆ ಅಂತ ಅಲ್ಲ, ನಿಜವಾಗ್ಲೂ ಹಸಿವು ಅಂದ್ರೆ ಏನು ನಿಜವಾಗ್ಲೂ ಅವಾಗ ಗೊತ್ತಾಯ್ತು. ಯಾಕಂದ್ರೆ ನಾವ್ ಎಷ್ಟೋ ಜನ ಹೋಟ್ಲಲ್ಲಿ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ತಿನ್ನೋದು, ಒಂದ್ ಸ್ವಲ್ಪ ಪ್ಲೇಟ್ ಅಲ್ಲಿ ಬಿಟ್ಬಿಡೋದು, ಆಮೇಲೆ ಸೂಪ್ ಏನಾರ ಆದ್ರೆ ಒಂದ್ ಸ್ವಲ್ಪ 2 ಸ್ಪೂನ್ ತಿನ್ನೋದು ಬಿಟ್ಕೊಡೋದು, ಈ ತರ ಎಲ್ಲ. ಬಟ್ ಅಲ್ಲಿ ಇದ್ದಾಗ ಏನ್ ಅನ್ಸ್ತಾ ಅಂದ್ರು, ನಿಜವಾಗ್ಲೂ ಹಸಿವು ಅಂದ್ರೆ ಏನು, ಅನ್ನ ಅಂದ್ರೆ ಏನು, ಅದ್ರ ಮಹತ್ವ ಏನು, ಅದ್ರ ಬೆಲೆ ಏನು ಅಂತ ನಿಜವಾಗ್ಲೂ ಅಲ್ಲಿ ಗೊತ್ತಾಗ್ತದೆ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಇಂತಿಂತವ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಬಂದಿರ್ತಾರೆ,
ಯಾವ ರೀತಿ ಪರಿಚಯ ಅದೆಲ್ಲ ಯಾವ ರೀತಿ ಇರುತ್ತೆ ಬಿಗ್ ಬಾಸ್ ಅಲ್ಲಿ? ಏನಿಲ್ಲ, ಸರ್ವೇ ಸಾಮಾನ್ಯಗೆ ಯಾವರು ಏನು ಎತ್ತ ಅಂದ್ರೆ ಎಷ್ಟೋ ಜನಗಳು ಗೊತ್ತಿರೋದಿರ್ತದೆ. ಕೆಲವು ಹೊಸ ಜನ ಆದಾಗ ಏನು ಅಲ್ಲಿ ಅಂತಲ್ಲ, ಎಲ್ಲರೂ ಈಗ ಯಾವ್ದೇ ಸ್ಕೂಲು ಕಾಲೇಜ್ ಆಗ್ಬೋದು, ಯಾವ್ದೇ ಕಂಪ್ನಿ ಕೆಲಸ ಅಂದ್ರೆ ಇಂಡಸ್ಟ್ರಿಗೆ ನೀವು ಸಂಬಂಧಪಟ್ಟಿರೋ ಹಾಗೆ ಇವಾಗ ನಿಮ್ ಜೊತೆ ಸಾಕಷ್ಟು ಜನ ನಟ ನಟಿಯರಿರ್ತಾರೆ, ನಿಮ್ಮನ್ನ ನೋಡೋದಕ್ಕಂತೂ ಬಂದಿರ್ತಾರೆ, ಕೆಲವೊಂದಿಷ್ಟು ಕಾಮಿಡಿ ಶೋಗಳಲ್ಲಿ ನಿಮ್ಮನ್ನ ನೋಡಿರ್ತಾರೆ. ಒಳಗಡೆ ಹೋದಾಗ ಏನು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಅಥವಾ ಆಸ್ ಯೂಶುವಲಿ ಸೇಮೇ ಇತ್ತಾ? ಏನು ಅನ್ಸೋದಿಲ್ಲ, ಆತರ ಏನ್ ಡಿಫ್ರೆನ್ಸ್ ಅಂದ್ರೆ ನಿಮ್ಮ ಪರಿಚಯ ಆಗ್ತಿರತ್ತೆ ಅದೇ ಕಾಂಬಿನೇಷನ್. ಈಗ ಅಲ್ಲೇ ಅಂತಲ್ಲ, ಸರ್ವೇ ಸಾಮಾನ್ಯ ಯಾವ್ದೋ ಕಾಲೇಜ್ ಹೋಗ್ತೀವಿ, ಯಾವ್ದೋ ಒಂದ್ ಕಂಪ್ನಿ ಕೆಲಸ ಮಾಡಕ್ ಹೋಗ್ತೀವಿ, ಹೊಸ ಜನ ಆದಾಗ ಹೇಗೆ ಪರಿಚಯ ಮಾಡ್ಕೋತೀವೋ ಅದೇ ತರ ಅಲ್ಲೂ ಅದೇ ತರ ಎಲ್ರು ಪರಿಚಯ ಮಾಡ್ತಾರೆ. ನಿಮ್ಮ ಮತ್ತೆ ಡಾಕ್ ಸತೀಶ್ ಅವರ ಕಾಂಬಿನೇಷನ್ ಯಾವ ತರ ಇತ್ತು? ಅಂದ್ರೆ ಜಂಟಿ ಆಗಿದ್ರಲ್ಲ ಅವಾಗ ಯಾವ ತರ ಇತ್ತು? ಇರಿಟೇಟ್ ಆಗೋ ರೀತಿ ಏನಾದ್ರು ಮಾಡ್ತಿದ್ರೆ? ಆದ್ರೆ ಅವ್ರು ಹೇಳ್ತಿರೋರು 100 ಕೋಟಿ ನಾಯಿ ತರ್ತೀನಿ ಈ ತರ ಅಂತಂದ್ರೆ ನಿಮ್ಗೆ ಏನ್ ಅನ್ಸ್ತಿತ್ತು? ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅದು ಹೊರಗಡೆ ನೀವು ಇನ್ನು ನೋಡಿರ್ಲಿಲ್ಲ ಅನ್ಕೋತೀನಿ. ಅಂದ್ರೆ ಗಾಸಿಪ್ಸ್ ಆಗ್ತಿತ್ತಲ್ಲ, 100 ಕೋಟಿ ಗಿಲ್ಲಿ ಒನ್ ಟೈಮ್ ಅಂತಾನೆ ನೋಡಿ, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದರಿಂದ ನಾವು ಬಗ್ಗೆ ಏನು ತಿಳ್ಕೊಳ್ದೆ ಹೋದಾಗ ಅವ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗ್ತದೆ. ಅಂದ್ರೆ ನಿಮ್ಗೆ ಜಂಟಿ ಆಗಿದ್ರಲ್ವಾ, ಯಾವ ತರದ ಒಳ್ಳೆ ಸ್ನೇಹ ಆಯ್ತು, ನನ್ಗೆ ಇಷ್ಟ ಆಯ್ತು. ಯಾಕಂದ್ರೆ ಈಗ ನಮ್ದು ನಿಮ್ದು ಸ್ನೇಹ ಆಗೈತೆ, ನೀವೇನೋ ಹೇಳ್ತೀರಿ ಅಂದ್ರೆ ನಿಜ ಇರ್ಬೋದು ಅಂತ ನಂಬ್ತೀನಿ, ನಾನೇನೋ ಹೇಳಿದ್ರೆ ನಿಜ ಅಂತ ನಂಬ್ತೀನಿ. ಯಾಕಂದ್ರೆ ಏನು ಗೊತ್ತಿಲ್ಲದೆ ಹೋದಾಗ ಸುಮ್ನೆ ಸಮಾಜಕ್ಕೆ ಬೇರೆ ತಪ್ಪು ಸಂದೇಶ ಹೇಳಕ್ ಹೋಗ್ಬಾರ್ದು. ಅದರಿಂದ ಇತ್ತೇನೋ ಅಂದ್ರೆ ಇತ್ತೇನೋ ಅಂತ ಅಷ್ಟೇನೆ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು. ನಿಮ್ ಕಡೆ ಜಂಟಿಯಾಗಿ ಅವ್ರು ಇರೋ ತನೂ ಚೆನ್ನಾಗಿದ್ರಿ, ಒಳ್ಳೆ ಸ್ನೇಹ, ಕಾಂಬಿನೇಷನ್ ಹೊರಗಡೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ 17 ಜನ ಕಂಟೆಸ್ಟೆಂಟ್ ಒಳಗಡೆ ಹೋಗ್ತೀರಾ, ನಿಮಗೆ ಅಲ್ಲಿ ಜಂಟಿ ಜೋಡಿಯಾಗಿ ಡಾಕ್ ಸತೀಶ್ ಅವ್ರನ್ನ ಕೊಡ್ತಾರೆ. ಅದನ್ನ ಬಿಟ್ಟು ಹೊರತಾಗಿ ನೀವು ಸಿಕ್ಕಾಪಟ್ಟೆ ಸ್ವಲ್ಪ ದಿನದಲ್ಲಿ ಅಂದ್ರೆ ಒಂದು ವಾರದಲ್ಲಿ ಯಾರ ಜೊತೆ ಜಾಸ್ತಿ ಕ್ಲೋಸ್ ಆದ್ರಿ ಅಂತ? ಇಲ್ಲ, ನನ್ಗೆ ಮನೆಯಲ್ಲಿ ಎಲ್ಲರೂ ತುಂಬಾ ಪ್ರೀತಿಯಿಂದ ಅಣ್ಣ ಅಂತ ಕರಿತಿದ್ರು, ಚಂದ್ರ ಅಣ್ಣ ಅಂತ ಕರಿತಿದ್ರು, ಅದನ್ನು ನೋಡ್ತಿದ್ವಿ. ನನ್ನ ಎಲ್ಲ ಪ್ರೀತಿಯಿಂದ ಚಂದ್ರಣ್ಣ ಅಂತ ಮಾತಾಡಿಸ್ತಾ ಇದ್ರು. ನಾನು ಎಲ್ರು ಬಾಯಿ ತುಂಬಾ ಪಿ ಅಂತ ಮಾತಾಡಿಸ್ತಾ ಇದ್ದೆ. ಅದರಿಂದ ನಮ್ಮ ಅವರ ಸಂಬಂಧ ಹೇಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಲ್ರ ಬಗ್ಗೆನು. ಅದ್ರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ನನ್ಗೆ ಅದ್ರಲ್ಲಿ ತುಂಬಾ ಜಾಸ್ತಿ ಹತ್ರ ಆತರದ್ದು ನನಗೆ ರಕ್ಷಿತ ಜಾಸ್ತಿ. ಗಿಲ್ಲಿದು ಮತ್ತೆ ನಿಮ್ದು ಕಾಂಬಿನೇಷನ್ ತುಂಬಾ ಸಖತ್ತ ವರ್ಕೌಟ್ ಆಗ್ತಿತ್ತು. ಅಂದ್ರೆ ಇಬ್ರು ಕಾಮಿಡಿ ಎಂಟರ್ಟೈನ್ಮೆಂಟ್ ಇಂದಾನೆ ಹೋದ್ರು. ಅದು ಹೊರಗಡೆ ಸಿಕ್ಕಾಪಟ್ಟೆ ಏನಾಗ್ತಿತ್ತು ಅಂದ್ರೆ ವೈರಲ್ ಆಗ್ತಿತ್ತು. ಈ ತರ ಬಾವ ಅನ್ನೋದು, ನೀವು ಅವ್ರಿಗೆ ಕಳ್ಸೋದು. ಅದು ಗಿಲ್ಲಿ ಜೊತೆ ಫೀಲ್ ಯಾವ ತರ ಇತ್ತು? ಗಿಲ್ಲಿ ಬಿಫೋರ್ ಪರಿಚಯ ಇದ್ರ ನಿಮ್ಗೆ? ಗಿಲ್ಲಿ ನನಗೆ ಹೋಗಕ್ಕಿಂತ ಮುಂಚೆಯಿಂದನೂ ಬಹಳ ಆತ್ಮೀಯ ಸ್ನೇಹಿತ. ಇಬ್ರು ಜೊತೆನಲ್ಲಿ ಎಷ್ಟೋ ಸ್ಟೇಜ್ ಶೋ ಮಾಡಿದ್ದೀವಿ, ಎಲ್ಲ ಬಹಳ ಆತ್ಮೀಯ ಗೆಳೆಯ. ಅಲ್ಲೋದಾಗ ತುಂಬಾ ಇನ್ನೂ ಆತ್ಮೀಯತೆ ಆಯ್ತು. ಅಂದ್ರೆ ಒಂದು ಚೆನ್ನಾಗಿ ಇರೋಷ್ಟು ಹೊರಗಡೆ ಬಂದಾಗ ತುಂಬಾ ಬೇಜಾರ್ ಮಾಡ್ಕೊಂಡ್ರು ನಿಮ್ ಬೆಡ್ ಅದೆಲ್ಲ ನೋಡಿ. ಅವರು ಮತ್ತು ರಕ್ಷಿತಾ ಅವರು ಕಾವ್ಯ ಜೊತೆ ಒಂದು ಕಮ್ಯುನಿಕೇಶನ್ ಆಗ್ತಿರತ್ತೆ. ಇಲ್ಲ ನಮ್ ಭಾವ ಹೋದಾಗಿಂದ ನನ್ ಬೇಜಾರಾಗ್ತಿದೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ರು. ಒಳಗಡೆ ನಿಮ್ಗದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಗೊತ್ತಾಗ್ತಿತ್ತು. ಗಿಲ್ಲಿದು ನಿಮ್ದು ಮತ್ತೆ ರಕ್ಷಿತಾದು. ರಕ್ಷಿತಾ ಏನೇ ಆಗ್ಲಿ ನಿಮ್ ಜೊತೆ ಸಖತ್ತಾಗಿ ಏನಾಗ್ತಿದ್ರು ಅಂತಂದ್ರೆ ಕಾಂಬಿನೇಷನ್ ಅವ್ರದ್ದು ಕೂಡ ಚೆನ್ನಾಗಿತ್ತು. ಇದರ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ನೀವು ಯೂಶಲಿ ಬಿಗ್ ಬಾಸ್ ನೋಡ್ತಿರ್ತೀರಾ. ಹೋದ ಬಿಗ್ ಬಾಸ್ ಗಿಂತ ಈ ಬಿಗ್ ಬಾಸ್ ಏನ್ ಡಿಫ್ರೆಂಟ್ ಅನಿಸ್ತು ನಿಮ್ಗೆ? ನನ್ಗೆ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಅಷ್ಟು ಬಿಗ್ ಬಾಸ್ ತುಂಬಾ ಡಿಫ್ರೆನ್ಸ್. ಒಂದಕ್ಕಿಂತ ಒಂದೊಂದು ವಿಭಿನ್ನವಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ 3.5 ತಿಂಗಳು ಜರ್ನಿ ಇರೋದ್ರಿಂದ ಈಗ ನೋಡಿ 6 ವಾರ ಆಗಿದೆ, ಇನ್ನು 11 ವಾರ ಇರೋದ್ರಿಂದನೇ ಈಗ್ಲೇನೆ ಮೊದಲನೇ ವಾರದನ್ನೇ ಇವರೇ ಫೈನಲ್ ಹೋಗ್ತಾರೆ, ಫೈನಲ್ ಇಷ್ಟು ಅಂತ ಹೇಳಕ್ ಆಗತ್ತಿಲ್ಲ. ಯಾಕೆಂದ್ರೆ ಇನ್ನು ಅಲ್ಲಿ ತನಕ ಫೈಟು ಅದು ಎಲ್ಲ ಆಗಿ ಯಾರು ಗೆಲ್ತಾರೆ ಅಂತ ನಿರೀಕ್ಷೆನೇ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಅದರಿಂದ ಆ ತರ ಇಲ್ಲ. ಯಾಕೆಂದ್ರೆ ಈಗ 3 ವಾರಕ್ಕೆ ಒಂದ್ ಏನೋ ಸಿಂಪಲ್ ಆಗಿ ಒಂದು ಫೈನಲ್ ಅಂತ ಏನೋ ಒಂದು ಚಿಕ್ಕದಾಗಿ ಒಂದಿರುತ್ತೆ, 2 ತರ ಫೈನಲ್ ಅಂತ ಇರುತ್ತೆ. ಒಂದು 3 ವಾರಕ್ಕೆ ಒಂದು ಫೈನಲ್, ಅದಾದ್ಮೇಲೆ ಪುನಃ ಕೊನೆಯ ದಿನಕ್ಕೆ ಒಂದು ಫೈನಲ್ ಅಂತ. ಆ 3 ವಾರದಲ್ಲಿ ಫೈನಲ್ ಅಂತ ಹೋಗಿದ್ದಾರೆ ಯಾರು ಅಂದ್ರೆ ಕಾಕೋ ಸುಧೀರಣ್ಣ ಅವರು. ಆ 3 ವಾರದ ಒಂದು ಫೈನಲ್ ಅಲ್ಲಿ ಅವ್ರಿಗೆ ಏನೋ ಒಂದು ಗೆದ್ರು, ಅವ್ರಿಗೆ ಒಂದಷ್ಟು ಏನೋ ಪ್ರಶಸ್ತಿ ಪ್ರೈಸ್ ಏನೋ ಕೊಟ್ರು. ಅದ್ಬಿಟ್ರೆ ತುಂಬಾ ದೊಡ್ಡ ಫಿನಾಲೆ ಇದೆಲ್ಲ. ಅದಕ್ಕೆ ಈಗ್ಲೇ ಇಂತರೇ ಹೋಗ್ತಾರೆ ಅಂತ ಆ ತರನು ಆಗಿಲ್ಲ, ಮತ್ತೆ ಅದು ಹೇಳಕ್ಕೂ ಆಗಿಲ್ಲ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರು, ರಿಷಾ ಅವ್ರು ಬಂದ್ರು, ಮತ್ತೆ ಸೂರಜ್ ಅವ್ರು ಬಂದ್ರು, ಮತ್ತೆ ರಘು ಸರ್ ಬಂದ್ರು. ಅವ್ರ ಬಗ್ಗೆ ಯಾವ ತರದ ಒಪಿನಿಯನ್ ಇತ್ತು ಅಂದ್ರೆ ನಿಮ್ ಜೊತೆ ಯಾವ ತರ ಇದ್ರು? ನಿಜವಾಗ್ಲು ರಘು ಅಂದ ತಕ್ಷಣನೇ ಅವ್ರು ನೋಡಿದ ತಕ್ಷಣ ಜಿಮ್ ಇದೆಲ್ಲ ನೋಡಿದ ತಕ್ಷಣ ಅವ್ರು ನೋಡಿದ ತಕ್ಷಣ ಎಷ್ಟು ಅವ್ರು ನೋಡಿದ್ರೆ ಒಂಥರ ಭಯ ಈ ತರದೆಲ್ಲ ಆಗ್ಬಿಡ್ತದೆ. ಆಮೇಲೆ ಅದು ಬತ್ತಾ ಎಲ್ಲರ ಜೊತೆ ಬೇರೆ ನೋಡಿದ ತಕ್ಷಣ ಏನನ್ಸ್ತು ಅಂದ್ರೆ ಮಗುವಿನಂತ ಮನ್ಸು ಅಂತ ನಮ್ಗೆ ಅನ್ನಿಸ್ತು. ಯಾಕೆಂದ್ರೆ ಅವ್ರು ನೋಡಿ ಬಂಧುತ್ವದಿಂದ ಮೊದಲನೇ ಬಂದ ತಕ್ಷಣನೇ ಅವರು ಕ್ಯಾಪ್ಟನ್ ಆದ್ರು. ಆಮೇಲೆ ಕಿಚನ್ ಚಪ್ಪಾಳೆ ತಕೊಂಡ್ರು, ಕಿಚನ್ ಚಪ್ಪಾಳೆ ತಕೊಂಡ್ರು. ಅಷ್ಟರಲ್ಲೇ ಗೊತ್ತಾಗ್ಬಿಡ್ತದೆ ಅವ್ರ ವಯಸ್ಸಂತ ಕೆಲ್ಸಗಳನ್ನ
ತುಂಬಾ ನೀಟಾಗಿ ಜವಾಬ್ದಾರಿಯಾಗಿ ಚೆನ್ನಾಗಿ ಮಾಡಿರೋದ್ರಿಂದ ಅವ್ರು ಮೊದಲನೇ ವಾರದಲ್ಲಿ ಕಿಚ್ಚನ್ ಚಪ್ಪಲಿಯನ್ನು ತಗೊಂಡ್ರು ಮತ್ತೆ ಕ್ಯಾಪ್ಟನ್ ಆದ್ರು. ಅದು ಬಿಟ್ರೆ ಈಗ ಇವರು ಯಾರು ರಿಷಾ ಅವರು ಹೆಚ್ಚು ಕಡಿಮೆ 5-6 ಸಿನಿಮಾದಲ್ಲಿ ಸಿನಿಮಾಗಳಲ್ಲಿ ನಾಯಕಿ ಪಾತ್ರ ಮಾಡಿ ತುಂಬಾ ಹೆಸರು ಮಾಡಿರೋಂಥವ್ರು. ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಹೇಗಾಡ್ಬೇಕು ಅಂತ. ಅದರಿಂದ ಅಲ್ಲಿ ಬಂದ ತಕ್ಷಣ ಎಲ್ರ ಜೊತೆನೂ ಚೆನ್ನಾಗಿದ್ರು. ಎಲ್ರಿಗಿಂತ ನನ್ ಜೊತೆ ಅವ್ರು ಮೈಸೂರು ಆಗಿರೋದ್ರಿಂದ ನಾನು ಮೈಸೂರು ಆಗಿರೋದ್ರಿಂದ ನಾನು ಮೈಸೂರು ಮತ್ತೆ ಅವರು ಮೈಸೂರು ಆಗಿರೋದ್ರಿಂದ ನಮ್ಮ ಒಂದು ಸ್ನೇಹ ತುಂಬಾ ಬೇಗ ಕನೆಕ್ಟ್ ಆಯ್ತು. ಅದರಿಂದ ಒಂದು ಒಳ್ಳೆ ಸ್ನೇಹದಿಂದ ಇದ್ದು ಒಳ್ಳೆ ಫ್ರೆಂಡ್ಲಿ ಆಗಿ. ಅದಾದ್ಮೇಲೆ ಸೂರಜ್ ಅವರು ನೋಡಿ ಯಾವ್ದೋ ಒಂದು ಸಿನಿಮಾ ಸೀರಿಯಲ್ ಯಾವ್ದು ಮಾಡಿಲ್ಲ. ಬಟ್ ಅಲ್ಲಿ ಎಂಟ್ರಿ ಆಗಿ ಬಂದ ತಕ್ಷಣ ಅವ್ರು ನೋಡಿದ ತಕ್ಷಣ ಯಾವ್ದೋ ಸಿನಿಮಾ ಒಳ್ಳೆ ಹೀರೋ ಆಗ್ಬೋದು ಅನ್ನೋ ತರದಲ್ಲಿ ಫೀಲ್ ಆಯ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಒಳ್ಳೆ ಗೇಮ್ ಚೆನ್ನಾಗ್ ಆಡ್ತಾರೆ, ಎಲ್ಲಿ ಬೇಕು ಅಲ್ಲಿ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ. 3 ಜನ ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಅನಿಸ್ತು. ಆಮೇಲೆ ಬರ್ತಾ ನೀವು ಅವ್ರ ಆಟಗಳನ್ನ ನೋಡಿದ್ರಿ. ಅಂದ್ರೆ ಬಂದಾಗ ಅವ್ರದ್ದು ಎಂಟ್ರಿ ಕೊಟ್ಟಿರೋ ರೀತಿ ಆಮೇಲೆ ಅವ್ರು ಆಡ್ತಿರೋ ರೀತಿಗೆ ತುಂಬಾ ಡಿಫ್ರೆಂಟ್ ಅನಿಸ್ತು. ಅದು ಯಾವ ತರ ಫೀಲ್ ಕೊಡ್ತು ಸರ್ ನಿಮ್ಗೆ? ಇಲ್ಲ, ನನ್ಗೆ ಡಿಫ್ರೆನ್ಸ್ ಅಂತ ಅಂದ್ರೆ ಬಂದಾಗ ಅವರು ತುಂಬಾ ರಾಕ್ ಆಗಿ ಬಂದ್ರು. ಒಂಥರ ನಾನು ಬಿಗ್ ಬಾಸ್ ಚೇಂಜ್ ಮಾಡ್ತೀನಿ ಈ ಆಟನ ಅನ್ನೋ ತರ. ಯಾರು ಅಂತಂದ್ರೆ ರಿಷಾ ಅವ್ರಾಗಿರ್ಬೋದು, ಕೆಲವೊಂದಿಷ್ಟು ಮುಖವಾಡಗಳನ್ನ ನಾನು ಕಳಿಸ್ತೀನಿ ಅಂತಾನೆ ಬಂದ್ರು. ಆವಾಗ ಆಮೇಲೆ ಬಂದವ್ರು ಏನ್ ಮಾಡಿದ್ರು ಅಂತಂದ್ರೆ ಹೊಂದ್ಕೊಂಡ್ಬಿಟ್ರು. ಅದನ್ನ ಗಿಲ್ಲಿ ಎಲ್ಲೋ ಒಂದ್ ಕಡೆ ಕಾಡಿಸ್ತಿರ್ತಾನೆ. ಬಂದಾಗ ತುಂಬಾ ರಾಕ್ ಆಗಿ ಬಂದ್ರು, ಆಮೇಲೆ ಟುಸ್ ಪಟಾಕಿ ಆದ್ರು ಅಂತ. ನೀವು ಅದಕ್ಕೆ ಅವಾಗ ನಗುತ್ತಿರ್ತೀರಾ, ಆದ್ರೆ ಮಾತಾಡಿರಲ್ಲ ಆ ಒಂದು ಎಪಿಸೋಡ್ ಅಲ್ಲಿ. ಅದನ್ನ ನಾವು ನೋಡಿದೀವಿ. ಆಮೇಲೆ ಬರ್ತಾ ಯಾವ ರೀತಿ ನಿಮ್ ಜೊತೆ ಅಂದ್ರೆ ನೀವು 17 ಜನ ಹೋಗಿದ್ದೇ ಬೇರೆ, ಆಮೇಲೆ ಅವ್ರ 3 ಜನ ಬಂದಿದ್ದೇ ಬೇರೆ. ಅವ್ರು ಬಂದಿರತಕ್ಕಂತ ಒಂದು ರೀತಿ ಆಮೇಲೆ ನಿಮ್ ಜೊತೆ ಹೊಂದ್ಕೊಂಡ್ರಲ್ಲ, ನಾರ್ಮಲ್ಲೇ ಆಗ್ಬಿಟ್ರು. ಅವಾಗ ನಿಮ್ದು ಯಾವ ತರ ಇತ್ತು ಬಂದಾಗ? ಅಂದ್ರೆ ನೀವು ಹೇಳಿ ತುಂಬಾ ಗಾತ್ರದಲ್ಲಿ ದೊಡ್ಡವರಿದ್ದಾರೆ ನೋಡೋದಕ್ಕೆ, ಆದ್ರೆ ತುಂಬಾ ಮಗುವಿನಂತ ಮನಸ್ಸು ಅಂತ. ಯಾವ ತರ ಫೀಲ್ ಅನಿಸ್ತು ನಿಮ್ಗೆ? ಅದೇ ನಾನು ಹೇಳದ್ನಲ್ಲ, ಬಂದಾಗ ತುಂಬಾ ಅವರು ಒಂದಷ್ಟು ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರ ಮಾಡಿರೋದ್ರಿಂದ ಅವ್ರಿಗೂ ಗೊತ್ತಿದೆ ಬಿಗ್ ಬಾಸ್ಗೆ ನಾನು ಏನ್ ಯೋಜನೆಗಳನ್ನ ಹಾಕಿ ಬಂದಿದ್ದೆ, ಬಿಗ್ ಬಾಸ್ ನಲ್ಲಿ ನಾನು ಚೆನ್ನಾಗಿ ಆಡ್ಬೇಕು, ಗೆಲ್ಬೇಕು ಅನ್ನೋದು. ರಿಷಾ ಅಂತಲ್ಲ, ಪ್ರತಿಯೊಬ್ಬರು ಅಲ್ಲಿರೋರ್ಗೆಲ್ಲ ಎಲ್ಲಾ ಸ್ಪರ್ಧಿಗಳಾಗಿರೋದ್ರಿಂದ ಎಲ್ಲಾ ತಲೆನಲ್ಲೂ ಅದಿತ್ತು. ಬಟ್ ನನ್ಗೆ ರಿಷಾ ಒಂದು ಒಳ್ಳೆ ಫ್ರೆಂಡ್, ಅದ್ಭುತವಾದ ಒಂದು ಫ್ರೆಂಡ್. ಆಮೇಲೆ ಆತರ ಏನ್ ಜಗಳ ಅಂತ ನನ್ಗೇನು ಅನ್ನಿಸ್ತಿಲ್ಲ. ನನ್ನ ಅವರ ಮಧ್ಯದಲ್ಲಿ ಯಾವ್ದೇ ಮನಸ್ತಾಪ ಆಗ್ಬೋದು, ಜಗಳ ಆಗ್ಬೋದು, ವಾದ ವಿವಾದ ಸತ್ವೇ ಆಗಲಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾವ ಸಿನಿಮಾ ಮಾಡಿದಿರಿ ಅಂತ, ಈ ತರ ಸಿನಿಮಾ ಮಾಡಿದೀನಿ, ಇನ್ನೂ ಹೊಸ ಸಿನಿಮಾಗಳು ಹಿಂಗೆ ಇದೆ, ಇಲ್ಲಿ ಹೋದ ಸಿನಿಮಾ ಮಾಡ್ಬೇಕು, ಈ ತರದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಆಟ ಅವ್ರು ಚೆನ್ನಾಗ್ ಆಡ್ತಾರೆ ಅಂತ ಅನ್ನಿಸ್ತು. ಬೇರೆ ದೃಷ್ಟಿಯಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ನನ್ನ ದೃಷ್ಟಿಯಲ್ಲಿ ಅವ್ರ ಆಟ ಚೆನ್ನಾಗ್ ಆಡ್ತಾರೆ. ಸರಿ, ಬಿಗ್ ಬಾಸ್ ಮೇಲೆ ಸಿಕ್ಕಾಪಟ್ಟೆ ಗಾಸಿಪ್ ಆಗ್ತದೆ, ಅದು ಗೊತ್ತಿರೋದು. ಅಲ್ಲಿ ಲವ್ ನಡೀತಿದೆ ಅನ್ಕೋತಾರೆ. ಮತ್ತೆ ಈ ಹೆಣ್ಮಕ್ಳ ಮಧ್ಯೆ ಹೊಂದಾಣಿಕೆ ಇಲ್ಲ. ಮೇಲ್ ಕ್ಯಾಂಡಿಡೇಟ್ ಏನಿದಿರೋ ಎಲ್ಲರೂ ಚೆನ್ನಾಗಿದ್ದೀರಾ, ಬಟ್ ಹೆಣ್ಮಕ್ಳ ಮಧ್ಯೆನೆ ತುಂಬಾ ಜಗಳ ಆಗ್ತಿರತ್ತೆ. ಅದರಲ್ಲಿ ಒಂದು ಕಾಂಬಿನೇಷನ್ ತಗೋಬೇಕು ಅಂತಂದ್ರೆ ಈ ಕಡೆ ಜಾನ್ವಿ ಮತ್ತೆ ಅಶ್ವಿನಿ ಮೇಡಮ್ ಅವರು. ಜಾನ್ವಿ ಮತ್ತೆ ಅಶ್ವಿನಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದು ಯಾವ್ದೋ ಗೆಜ್ಜೆ ಸೌಂಡ್ ಇಂದ ಹಿಡ್ಕೊಂಡು ನೇರವಾಗಿ ರಕ್ಷಿತನ ಟಾರ್ಗೆಟ್ ಮಾಡ್ತಿರ್ತಾರೆ. ಅದು ನಿಮ್ಗೆ ಗೊತ್ತಿತ್ತಾ ಬಿಫೋರೆ ಇವರೇ ಮಾಡಿದ್ದಾರೆ? ಈಗ ಅದು ಬಗ್ಗೆ ಈಗ ಸುದೀಪ್ ಸರ್ ನಿಜವಾಗ್ಲೂ ಕ್ಲಾರಿಟಿ ಕೊಟ್ಟು ಯಾರು ತಪ್ಪು ಅಂತಾನು ಹೇಳಿ, ಅಶ್ವಿನಿ ಮೇಡಮ್ ಅಂತೂ ತಪ್ಪು ಅಂತ ಹಾಕಿ ಅಶ್ವಿನಿ ಮೇಡಮ್ ಅವರು ರಕ್ಷಿತನ ಕ್ಷಮೆಯನ್ನು ಕೇಳಿದ್ದಾರೆ. ಅದೇನೋ ತಮಾಷೆಗೆ ಅಂತ ಮಾಡಕ್ ಹೋಗಿ, ಒಂದ್ ಮನೆಯಲ್ಲಿ ವಾತಾವರಣ ಮಾಡಕ್ ಹೋಗಿ ಅದು ಪ್ರತಿದಿನ ಹಾಗೆ ಹೋಗ್ತಾ ಇರ್ತದೆ. ಮನೇಲಿರುವಂತ ಅಷ್ಟು ಜನಕ್ಕೂ ಯಾರು ಮಾಡ್ತಾ ಇರ್ಬೋದು, ಯಾರು ಮಾತಾಡ್ಬೋದು ಅಂತ ಯಾರು ಏನು ಅನ್ನೋದಿರುತ್ತೆ. ಆಗ ಅದು ನಮ್ಗೆ ಗೊತ್ತಾಗ್ತದೆ. ಫಸ್ಟ್ ನಮ್ಗೆ ಮತ್ತೆ ಗಿಲಿಗೆ ಇದನ್ನ ಗೆಜ್ಜೆ ಅಲ್ಲಾಡ್ಸ್ತಾರರು ಅಶ್ವಿನಿ ಮೇಡಮ್ ಅವರು ಮತ್ತೆ ಜಾನ್ವಿ ಮೇಡಮ್ ಅವರು ಅಂತ ಗೊತ್ತಾಗ್ತದೆ ನಮ್ಗೆ. ಅವಾಗ ಇದೇನಪ್ಪಾ ಅವ್ರು ಹಿಂಗ್ ಮಾಡ್ತಾರಲ್ಲ ಅನ್ಕೊಂಡೆಲ್ಲ ತಮಾಷೆಗೆ ನಾವು ಸುಮಾರ್ತೀವಿ. ಆಮೇಲೆ ರಕ್ಷಿತ್ ಅವ್ರಿಗೂ ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೂ ವಾದ ವಿವಾದ ಆದಾಗ ಅದನ್ನ ರಕ್ಷಿತ್ ಅವ್ರ ಮೇಲೆ ಹಾಕಿ ಆಪಾದನೆ ಮಾಡಿ ಅವ್ರ ಮೇಲೆ ಜಗಳ ಮಾಡ್ತಾರೆ. ಅವಾಗ ಅದನ್ನ ಸುದೀಪ್ ಸರ್ ಇಷ್ಟೊಂದು ಜಾಸ್ತಿ ಜಗಳ ಎಲ್ಲ ತಾರಕಕ್ಕೆ ಹೋಗಿದಲ್ಲ ಅಂತ ಕೂಲಂಕುಷವಾಗಿ ಎಲ್ಲಿ ನಡೆದಿದೆ ಏನು ಅಂತ ಒಂದಷ್ಟು ವಿಡಿಯೋಗಳನ್ನ ನೋಡಿದಾಗ ಯಾರ್ದು ತಪ್ಪು, ಯಾಕೆ ಹಿಂಗಾಯ್ತು ಅಂತಂದಾಗ ಅಶ್ವಿನಿ ಮೇಡಮ್ ಅವ್ರದ್ದು ಮತ್ತೆ ಜಾನ್ವಿ ಮೇಡಮ್ ಅವ್ರದ್ದು ತಪ್ಪಾಗಿದೆ ಅಂತಂದಾಗ ಅವ್ರಿಬ್ರು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಾದ್ಮೇಲೆ ಎಲ್ಲ ನೀಟಾಗಿ ಹೋಗ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅಶ್ವಿನಿ ಅವರು ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತಾ? ಅಲ್ಲಿಂದ ಹಿಡ್ಕೊಂಡು ಆ ಗೆಜ್ಜೆ ವಿಷಯದಿಂದ ಹಿಡ್ಕೊಂಡು ನೀವು ಬಂದಿರ್ತಕ್ಕಂಥ ಹಿಂದಿನ ದಿನದವರೆಗೂ ಕೂಡ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತಾ? ನನ್ಗೇನು ಆಗ ಅನ್ನಿಸ್ತಾ ಇಲ್ಲ. ಅಂದ್ರೆ ಪ್ರತಿ ಹಂತವಾಗಿ ಅವ್ರದ್ದು ಲೆಟರ್ ಸುಟ್ಟಾಕೋದಿರ್ಬೋದು, ಇದೆಲ್ಲಾನು ಇರ್ಬೋದು. ಇದನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ. ಹೊರಗಡೆ ಜನರು ನೋಡೋದೇ ಬೇರೆ, ಒಳಗಡೆ ಇದ್ದವರೇ ಬೇರೆ ಏನಾದ್ರು ಅನ್ಸುತ್ತೆ. ಯಾಕಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಎಷ್ಟಾಗ್ತಿರುತ್ತೆ ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ. ಹೊರಗಿನವ್ರಿಗೆ ನಮ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಅನ್ಸುತ್ತೆ. ನಿಮ್ಗೆ ಯಾವ ತರ ಅನಿಸ್ತಿತ್ತು ಅಲ್ಲಿ? ಗೊತ್ತಿಲ್ಲ ಹೊರಗಡೆಗೆ ಏನ್ ಅನ್ನಿಸ್ತಾ ಇದೆಯೋ ಅಂತ. ಯಾಕಂದ್ರೆ 100 ಜನ 100 ತರ ಅನ್ಕೋಬಹುದು ನಿಜವಾಗ್ಲೂ. ನಮ್ಗೂ ನೋಡಿದಾಗ ಆತರ ಟಾರ್ಗೆಟ್ ಅಂತ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಅಲ್ಲೆಲ್ಲ ಸ್ಪರ್ಧಿಗಳಿಗೆ ಆಡಕ್ ಬಂದಿರೋದ್ರಿಂದ ಇನ್ನೊಬ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವರ ಗೆಲುವು ಬಗ್ಗೆ ಅಷ್ಟೇ ತಲೆ ಕೆಡ್ಸ್ಕೊತಾ ಇರ್ತಾರೆ. ಏನೋ ಒಂದ್ ತಪ್ಪಾಗಿದೆ, ಅದು ಸುದೀಪ್ ಸರ್ವೆ ಅದನ್ನ ತಿಳಿಸಿ ಹೇಳಿದ್ದಾರೆ.
ಆಯ್ತು ಅದನ್ನ ಸಮಯನೂ ಕೇಳವ್ರೆ. ಅದಾದ್ಮೇಲೆ ಆ ತರ ತಪ್ಪು ಮಾಡಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಸುದೀಪ್ ಸರ್ ಅದು ಮಧ್ಯಕ್ಕೆ ಎಂಟ್ರಿ ಆಗಿರೋದ್ರಿಂದ ಅವ್ರಿಗೆ ಎಚ್ಚರಿಕೆ ಕೊಟ್ಟವ್ರೆ. ಆವಾಗಿನಿಂದ ಅವರು ಅವ್ರವ್ರ ಕೆಲಸನ ಅವ್ರು ಏನ್ ಮಾಡ್ಬೇಕು ಅದ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅನಿಸ್ತೀನಿ. ಇವಾಗ ಗಿಲ್ಲಿ ಮತ್ತೆ ಕಾವ್ಯ ನಿಮ್ಮ ಮಧ್ಯೆ ಒಳ್ಳೆ ಚೆನ್ನಾಗಿ ಬಾಂಡಿಂಗ್ ಇರತ್ತೆ. ಬಾವ ಬಾವ ಅಂತ ಕಾಡ್ಸೋದು, ಕಾವ್ಯ ಅವ್ರು ನಿಮ್ಮನ್ನ ಅಣ್ಣ ಅಣ್ಣ ಅಂತ ಕರೆಯೋದು. ಜೊತೆಗೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ಏನಪ್ಪಾ ಅಂತಂದ್ರೆ ಒಳಗಡೆ ಏನೋ ಒಂದು ಲವ್ ಸ್ಟೋರಿ ಏನಾದ್ರು ನಡೀತಿದ್ಯಾ ಅಂತ, ಅಥವಾ ಉತ್ತಮ ಫ್ರೆಂಡ್ಸ್ ಇದಾರ, ಯಾವ ತರ ಇದಾರೆ? ಇಲ್ಲ, ಒಂದ್ ಹುಡುಗಿ ಮಾತಾಡ್ತಾರೆ ಅಂದ ತಕ್ಷಣ ಅದ್ ಲವ್ ಅಂತ ಅನ್ಕೊಬಿಟ್ರೆ ಬಹಳ ತಪ್ಪಾಗ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ನಾವು ಸಮಾಜಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಒಂದ್ ಹುಡುಗಿ ಮಾತಾಡ್ತಾರೆ ಅಂದ್ರೆ ಒಂದ್ ಒಳ್ಳೆ ಗೆಳೆತನ ತುಂಬಾ ಚೆನ್ನಾಗಿದೆ, ಅದರಿಂದ ಮಾತಾಡ್ತಾರೆ. ಈಗ ಕಾವ್ಯ ಅವರು ನನ್ನ ಅಣ್ಣ ಅಣ್ಣ ಅಂತ ಕರೀತಾರೆ. ನಾನ್ ಬಾಯಿ ತುಂಬಾ ತಂಗಿ ಅಂತಾನೆ ಮಾತಾಡ್ತೀನಿ, ಹೆಸರು ಹಿಡ್ದು ನಾನು ಮಾತಾಡ್ಸೇ ಇಲ್ಲ ಕಾವ್ಯ, ನಾನು ತಂಗಿ ಅಂತ ಬಾಯಿ ತುಂಬಾ ಮಾತಾಡ್ತೀನಿ. ಮತ್ತು ಗಿಲ್ಲಿ ನನ್ನ ಆತ್ಮೀಯ ಗೆಳೆಯ, ಮತ್ತೆ ಒಳ್ಳೆ ಮನೋರಂಜನೆ ನೀಡ್ತಾ ಇದ್ದಾನೆ ಇಡೀ ಕರ್ನಾಟಕ ಜನತೆಗೆ. ಅದರಿಂದ ನಮ್ಮ 3 ಜನದಲ್ಲಿ ತರಲೆ ತಮಾಷೆ ಇದೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವರಿಬ್ರು ಮಧ್ಯೆ ಪ್ರೀತಿ ಪ್ರೇಮ ಅಂತ ಸತ್ಯವಾಗಿ ಹೋಗ್ಲಿಲ್ಲ, ಒಂದು ಒಳ್ಳೆ ಗೆಳೆತನ. ಗಿಲ್ಲಿ ಅವ್ರದ್ದು ಸ್ವಲ್ಪ ನಡೆ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಲವ್ ಮಾಡ್ತಿದಾರಾ ಅಂತ ಅನಿಸ್ತಿದೆ. ಇಲ್ಲ, ಆತರ ನನ್ಗೇನು ಅಂತ ಅನ್ಸಿಲ್ಲ. ಒಂದ್ ಒಳ್ಳೆ ಫ್ರೆಂಡ್ ಅವ್ರೆ ನಿಜವಾಗ್ಲೂ. ಅದ್ ನೋಡೋರು ಕೆಲವರು ಏನೋ ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು ಅಷ್ಟೇನೆ. ಇವ್ರು ನಿಜವಾಗ್ಲೂ ಒಳ್ಳೆ ಫ್ರೆಂಡ್. ಬಿಗ್ ಬಾಸ್ ಅಲ್ಲಿ ಗ್ರೂಪಿಸಂ ಇದೆಯಾ ಒಳಗಡೆ? ಆತರ ಏನಿಲ್ಲ. ಅಂದ್ರೆ ಇವಾಗ 4 ಜನ ಇರ್ತೀರಾ, 4 ಜನಕ್ಕೆ ನಿಮ್ಮದೇ ಆದಂತ ಕಮ್ಯುನಿಕೇಶನ್ಸ್ ಇರುತ್ತೆ, ಇನ್ನು 4 ಜನ ಅವ್ರದೇ ಆದಂತ ಕಮ್ಯುನಿಕೇಶನ್ಸ್ ಇರುತ್ತೆ. ಇಲ್ಲ, ಆತರ ಏನಿಲ್ಲ. ಈಗ ನೋಡಿ, ನಾನು ಒಂದ್ ಬೆಡ್ ನಲ್ಲಿ ನಾನು ಗಿಲ್ಲಿ ಮಲಗ್ತೀವಿ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮಾತುಕತೆ ಜಾಸ್ತಿ ಆಡ್ತೀವಿ, ಜಾಸ್ತಿ ಹೊತ್ತು ಮಾತಾಡ್ತೀವಿ. ಈಗ ಅಶ್ವಿನಿ ಮೇಡಮ್ ಅವರು ಮತ್ತೆ ಜಾನ್ವಿ ಮೇಡಮ್ ಅವರು ಒಂದ್ ಬೆಡ್ ಅಲ್ಲಿ ಇರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡ್ತಾರೆ. ನಿದ್ರೆ ಬರೋ ತನಕ 2 ಗಂಟೆ 3 ಗಂಟೆ ರಾತ್ರಿ ತನಕ ಮಾತಾಡ್ತಾರೆ. ಹಂಗಾಗಿ ಅವ್ರಿಗೆ ಯಾರು ಕಂಫರ್ಟಬಲ್ ಝೋನ್ ಅಂತ ಅನಿಸುತ್ತೆ ಅವ್ರ ಜೊತೆ ಜಾಸ್ತಿ ಸ್ಪೆಂಡ್ ಮಾಡಿ ವಿಚಾರಗಳನ್ನ ಮಾತಾಡ್ತಾರೆ ವಿನಃ ಅಲ್ಲಿ ಗುಂಪು ತಂಡ ಅಂತ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಬಿಗ್ ಬಾಸ್ ನಲ್ಲಿ ಗುಂಪು ಗೆಲ್ಲದಲ್ಲ, ಗುಂಪು ಸೋಲೋದಲ್ಲ. ಇದೆಲ್ಲದ್ ಏನಿದ್ರು ಒಬ್ನೇ ಕಪ್ ತಗೊಂಡ್ ಹೋಗೋದು ಅಂತ ಗೊತ್ತಿರೋದ್ರಿಂದ ಇಲ್ಲಿ ಗುಂಪು ಯಾರು ಮಾಡ್ತಾ ಇಲ್ಲ ಅಂತ ಅನಿಸ್ತದೆ. ಇವಾಗ ಹೊರಗಡೆ ಬಂದ್ರು ಕಂಟೆಸ್ಟೆಂಟ್ ಅಶ್ವಿನಿ ಅವರಾಗಿರ್ಬೋದು, ಮಲ್ಲಮ್ಮ ಅವರಾಗಿರ್ಬೋದು, ಇನ್ನು ಅವರು ಆಡುವಂತ ಕ್ಯಾಟಗರಿಯನ್ನ ಹೊಂದಿದ್ರ, ಬೇಗ ಎಲಿಮಿನೇಟ್ ಆದ್ರ ಅಂತ ಎಲ್ಲೋ ಒಂದ್ ಕಡೆ ಅನಿಸ್ತಿರ್ತ. ಯಾಕಂದ್ರೆ ನಿಮ್ಮನ್ನ ನೋಡಿದಾಗಂತೂ ನೀವು ಹೊರಗೆ ಬರ್ತೀರಾ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ನಿಮಗಿಂತಾನು ಕಳಪೆ ಆಟದವರು ಅಲ್ಲಿದ್ದಾರೆ, ಆಟ ಆಡ್ತಿರೋರು ಇನ್ನು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಇನ್ನು ಕೂಡ ಓಪನ್ ಅಪ್ ಆಗದೆ ಇರೋರು ಕೂಡ ಇದ್ದಾರೆ. ಎಲ್ಲ ಒಂದ್ ಕಡೆ ಚಂದ್ರಪ್ರಭಾ ಅವರು ತಪ್ಪು ಡಿಸಿಷನ್ ತಗೊಂಡ್ರ ಅಂತ ನಿಮ್ಮ ಅಭಿಮಾನಿಗಳಿಗೆ ಅನಿಸಿದೆ, ಎಲ್ಲ ಒಂದ್ ಕಡೆ ನಮಗೂ ಹಾಗೆ ಅನಿಸ್ತಿದೆ. ನನಗೆ ಏನು ಅಂದ್ರೆ ಮೇಡಮ್, ಈಗ ನನಗೆ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಪಟ್ಟೆ ಆಸೆ ಪಟ್ಟೆನೆ ಹೋಗಿತ್ತು. 6 ವಾರಗಳ ಕಾಲ ಐತೆ, ಎಲ್ಲ ಜನಗಳೆಲ್ಲ ಆಶೀರ್ವಾದ ಮಾಡಿದ್ರು. ನನಗೆ ಒಂದು ಉತ್ತಮನ ಬರುತ್ತೆ, ಉತ್ತಮ ಅಂದ್ರೆ ಚೆನ್ನಾಗಿ ಅದನ್ನೇ ನೋಡ್ಕೊಂಡೇ ಹೇಳಿದ್ದು ಇವ್ರಿಗೆ ಸೆಲ್ಫ್ ಉತ್ತಮ ಅಂತ ಬಂದ ತಕ್ಷಣ ನನ್ಗೆ ಅನಿಸ್ತದೆ. ಯಾಕೆಂದ್ರೆ ಬೇಡ, ನನಗೆ ಬಿಗ್ ಬಾಸ್ ಬೇಡ, ಸಾಕು ಇಷ್ಟ ದಿನ ಇದ್ದೀನಿ, ಇನ್ಮೇಲೆ ನನಗೆ ಬಿಗ್ ಬಾಸ್ ಸಹವಾಸ ಬೇಡ, ನಾನು ಆಚೆ ಹೋಗೋಣ ಅಂತ ಸ್ವಯಂ ಘೋಷಿತವಾಗಿ ನಾನೇ ಆಚೆ ಬಿಡ್ತೀನಿ ಅಷ್ಟೇ. ಅದೇ ನೀವು ಆಚೆ ಬರೋ ಕಂಟೆಸ್ಟೆಂಟೇ ಅಲ್ಲ, ಇನ್ನೂ 12 ವಾರ 14 ವಾರ ಇರುವಂತ ಕಂಟೆಸ್ಟೆಂಟ್. ಯಾಕಂದ್ರೆ ಚೆನ್ನಾಗಿ ಬಿಗ್ ಬಾಸ್ ಮನೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಬರೋದು ಎಂಟರ್ಟೈನ್ಮೆಂಟ್ ಮತ್ತೆ ಟಾಸ್ಕ್ ಇದು ಬರುತ್ತೆ. ಎಂಟರ್ಟೈನ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ ಇಂತ ಹೋದವರು, ಗಿಲ್ಲಿದು ನಿಮ್ದು ಕಾಂಬಿನೇಷನ್ ಇತ್ತೀಚೆಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿರತ್ತೆ. ಅವಾಗ್ಲೇ ನೀವು ಹೊರಗೆ ಬರ್ತಿರೋದು ತುಂಬಾ ಜನರಿಗೆ ಬೇಸರವಾದ ಸಂಗತಿನೂ ಆಗುತ್ತೆ. ಎಷ್ಟೋ ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲೂ ಹಾಕ್ತಾರೆ, ಯಾಕೆ ಚಂದ್ರಪ್ರಭಾ ಅವ್ರು ಹೊರಗೆ ಬಂದ್ರು, ಯಾಕೆ ಚಂದ್ರಪ್ರಭಾ ಅವ್ರು ಹೊರಗೆ ಬಂದ್ರು ಅಂತ. ಎಲ್ಲ ಒಂದ್ ಕಡೆ ನೀವು ಹೊರಗೆ ಬಂದಾಗ ಮನೆಯವ್ರದ್ದು ರಿಯಾಕ್ಟ್ ಯಾವ ರೀತಿ ಇರುತ್ತೆ? ಏನಿಲ್ಲ, ನಮ್ಮ ತಾಯಿ ಆಗ್ಬೋದು, ನಮ್ಮ ಹೆಂಡತಿ ಆಗ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರಾಗ್ಬೋದು, ನಾನು ತುಂಬಾ ಹತ್ರದಿಂದ ನೋಡಿರುವಂತಹ ಎಲ್ಲ ಅಭಿಮಾನಿಗಳಾಗ್ಬೋದು, ಇನ್ನೂ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ಲ, ಆಡ್ಬೋದಾಗಿತ್ತಲ್ಲ ಅಂತ ಅವ್ರದೆಲ್ಲ ಇದ್ದೇ ಇರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ಗೆ ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ನೋಡೋಣ, ಆಯ್ತು ಇದ್ರಲ್ಲಿ ಏನೋ ಇಷ್ಟ ಇಲ್ಲದೆ ಬಂದಿರ್ಬೋದು, ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳೈತೆ, ಪ್ರಾಜೆಕ್ಟ್ ಇರೋದ್ರಿಂದ ಅದ್ರಲ್ಲಿ ಮಾಡೋಣ, ಇದೇನು ಬೇಡ ಅಂತ. ಬಿಗ್ ಬಾಸ್ ಹೋಗ್ಬೇಕು ಅನ್ನೋದೊಂದು ಕನಸಿತ್ತು, ನಾನು ಒಂದೇ ವಾರಕ್ಕೆ ಬಂದ್ರು ನಾನು ಆ ಮನೇಲಿ ಇದ್ದೆ ಅನ್ನೋ ಫೀಲಿಂಗ್ ಇತ್ತು. ಇಲ್ಲ, ಅದು ಕೊನೆ ತನಕ ಇರ್ಬೇಕು ಅಂತಾನೆ ಓದಿದ್ದು ನಾನು ನಿಜವಾಗ್ಲೂ. ಆಮೇಲೆ ಒಂದು ಆದ್ಮೇಲೆ ಬೇಡ ನನಗೆ ಬೇಡ ಅಂತಂದ್ರೆ ನಾನು ನಿರ್ಧಾರ ಮಾಡ್ಕೊಂಡು ಆಚೆ ಬಂದೆ. ಇವಾಗ ಅಲ್ಲಿ ಹೆಣ್ಮಕ್ಳ ಮಧ್ಯೆ ಹೊಂದಾಣಿಕೆ ಇದೆಯಾ ಬಿಗ್ ಬಾಸ್ ಅಲ್ಲಿ? ಯಾಕಂದ್ರೆ ಯಾವಾಗ್ಲೂ ಕಿರುಚಾಟ ಅರ್ಚಾಟ, ಅವ್ರ ಮೇಲೆ ಇವರು ಚೀರಾಡೋದು, ಇವ್ರ ಮೇಲೆ ಅವರು ಬ್ಲೇಮ್ ಮಾಡೋದು ನಡೀತಿರುತ್ತೆ ಸಾಕಷ್ಟು. ಅಂತಂದ್ರೆ ಅಶ್ವಿನಿ ರಕ್ಷಿತಾ ಅವ್ರು ನೋಡ್ಬೋದು, ಮೊನ್ನೆ ನಡೆದ ಘಟನೆಗಳಲ್ಲಿ ರಿಷಾ ಅವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು. ನಾನು ಈಗ ನೋಡೇ ಇಲ್ಲ ಏನಾಗಿದೆ ಅಂತ. ಹೌದಿಲ್ಲ, ನೀವು ವಿಡಿಯೋ ಎಲ್ಲ ಬಿಸಿ ಗೊತ್ತು. ಆದ್ರೆ ಹಿಂದೆ ನಡೆದಿರುತ್ತಲ್ಲ, ಅಂದ್ರೆ ಎಲ್ಲಿವರೆಗೂ ಅಂತಂದ್ರೆ ಏಕವಚನ ಬಳಸಬಾರ್ದು ಅಂತ ರೂಲ್ಸ್ ಇರತ್ತಾ ಅಥವಾ ಇಲ್ವಾ? ಅಂದ್ರೆ ಏಕವಚನ ಬಳಸೋದಿಲ್ಲ ಅಂತಲ್ಲ, ತುಂಬಾ ಕೆಟ್ಟ ಪದಗಳನ್ನ ಬಳಕೆ ಮಾಡ್ಬೋದು. ಯಾಕಂದ್ರೆ ತುಂಬಾ ಕರ್ನಾಟಕ ಜನ ನೋಡ್ತಾ ಇರ್ತಾರೆ, ಫ್ಯಾಮಿಲಿ ಸಮೇತ ನೋಡ್ತಾ ಇರ್ತಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ
ನಾವು ಪದ ಬಳಕೆ ಮಾಡೋದು ತುಂಬಾ ಇನ್ನೊಬ್ರು ಮುಜುಗರ ಆಗೋದು ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ಬೇಕು. ಯಾಕಂದ್ರೆ ಎಲ್ಲರೂ ಅಂತ ದಡ್ರೆ ಆದ್ರೆ ಎಲ್ಲ ಬುದ್ಧಿವಂತರೇ ಆಗಿರೋದ್ರಿಂದ ಆಲ್ಮೋಸ್ಟ್ ಆ ತರದೆಲ್ಲ ಅವಾಯ್ಡ್ ಮಾಡೇ ಮಾತಾಡ್ತಾರೆ ಅಂತ ಅನ್ಕೋತೀನಿ. ಇನ್ನೊಂದು ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಬಂದು ನಿಮ್ಗೆ ತಿಳಿಸ್ಕೊಡ್ತಾರೆ ಈ ರೀತಿ ಆಗ್ತಿರತ್ತೆ ಈ ರೀತಿ ಆಗ್ತಿರತ್ತೆ. ಅವಾಗ ಎಲ್ಲೋ ಒಂದು ಕಡೆ ಯಾರು ಜಾಸ್ತಿ ಜನರ ಒಂದು ಹೃದಯವನ್ನ ತಲುಪಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಅನಿಸ್ತಿರತ್ತ ಬಿಗ್ ಬಾಸ್ ಮನೇಲಿ ನೀವಿದ್ದಾಗ? ಹಂಗೇನು ನಮ್ಗೆ ಜಡ್ಜ್ಮೆಂಟೇ ಗೊತ್ತಾಗಲ್ಲ ಸತ್ಯವಾಗ್ಲೂ. ಅಂದ್ರೆ ನಾವು ಇವಾಗ ಒಬ್ರು ಗಿಲ್ಲಿದ ವೀಟ್ ಇರ್ಬೋದು, ನಿಮ್ದು ವೀಟ್ ಇರ್ಬೋದು ತಗೊಂಡಾಗ ಅಲ್ಲಿ ಆಡಿಯನ್ಸ್ ಸಿಕ್ಕಾಪಟ್ಟೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಕಿರ್ಚಾಡ್ತಿರ್ತಾರೆ. ಎಲ್ಲೊಂದ್ ಕಡೆ ಖುಷಿ ಕೊಡತ್ತ ಅದು ನಿಮ್ದು ಹೆಸರು ಹೇಳಿದಾಗ? ಇಲ್ಲ ಮೇಡಮ್, ನಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ ಮನೆ ಒಳಗೆ ಇರ್ತೀವಲ್ಲ, ನಮ್ಗೆ ಹೊರಗಡೆ ಏನ್ ಆಗ್ತಾ ಇದೆ, ಹೇಗ್ ಹೋಗ್ತಾ ಇದೆ ಸ್ವಲ್ಪ ಪ್ರಮಾಣದಲ್ಲೂ ನಮ್ಗೆ ಗೊತ್ತಾಗತ್ತಿಲ್ಲ. ಸುದೀಪ್ ಸರ್ ಪ್ರತಿಯೊಬ್ಬರನ್ನು ಮಾತಾಡ್ತಾರೆ, ಯಾರೋ ಒಬ್ಬರನ್ನೇ ಮಾತಾಡ್ಸ್ಬೇಕು ಅನ್ನೋದಿಲ್ಲ. ಅಷ್ಟು ಜನ 18 ಜನ ಇದ್ವಿ ಅಂತ 18 ಜನ ಸ್ಪರ್ಧಿಗಳಿಗೂ ಅವ್ರು ನಿಜವಾಗಿ ಎಲ್ಲ ಒಂದೇ ತರ ಅಂತಾನೆ ಅವ್ರು ಕಾಣೋದು. ಎಲ್ರನ್ನೂ ಮಾತಾಡ್ತಾರೆ ಪ್ರೀತಿ ವಿಶ್ವಾಸದಿಂದ ಅಷ್ಟೇ. ಅದೇ ತರ ಎಲ್ರನ್ನೂ ಮಾತಾಡ್ತಾರೆ. ನಮ್ಮೊಂಥರ ಖುಷಿ ಏನೋ ಸುದೀಪ್ ಸರ್ ಮಾತಾಡ್ತಾ ಇರ್ತಾರೆ ಅಂತ ಅಷ್ಟು ಬಿಟ್ರೆ ಹೊರಗಡೆ ಪ್ರಪಂಚ ಅಂತೂ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಟಾಸ್ಕ್ ಗಳು ಯಾವ ರೀತಿ ಇರ್ತಿದ್ವು ಅದು ಸತ್ಯವಾಗ್ಲೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಅವತ್ತು ಏನ್ ಟಾಸ್ಕ್ ಕೊಡ್ಬೋದು, ಏನು ಎತ್ತ ಅದು ನಿಯಮಗಳಾಗಿರುತ್ತೆ, ಏನು ಗೊತ್ತಾಗಲ್ಲ. ಅದು ಕೊಟ್ಟಾಗ ತಕ್ಕನಾಗಿ ಯಾವ ತರ ಆಟ ಆಡ್ಬೇಕು ಆ ರೀತಿ ಆಟ ಆಡ್ತಾರೆ. ಒಂದ್ ವೇಳೆ ಆ ಆಟದಲ್ಲಿ ಏನಾದ್ರು ಸೋತ್ರೆ ನಿಮ್ಗೆ ಏನು ಬಜೆಟ್ ಮನೇಲಿ ಇರ್ತಕ್ಕಂತ ಏನು ದಿನಸಿ ಪದಾರ್ಥಗಳು ಕಡಿಮೆ ಕೆಲವೊಂದು ಟಾಸ್ಕ್ ನಲ್ಲಿ ಆಗೋಯ್ತು. ನಿಮ್ಮನ್ನ ಬಿಟ್ರೆ ನೆಕ್ಸ್ಟ್ ಯಾರು ಹೋಗ್ಬೋದು ಅನ್ಸುತ್ತಾ ವೀಕ್? ಸತ್ಯವಾಗಿ ಗೊತ್ತಿಲ್ಲ ಮೇಡಮ್. ಯಾಕೆಂದ್ರೆ ನಾನೇ ಸ್ವಇಚ್ಛೆಯಿಂದ ನಾನು ಹೋಗ್ಬೇಕು ಅಂತ ಬಂದಿರೋದ್ರಿಂದ ಬಿಫೋರೇ ಅನ್ಕೊಂಡ್ಬಿಟ್ಟಿದ್ರಾ ಶುಕ್ರವಾರ ಬರುತ್ತೆ? ನಾನು 4-5 ದಿನದಿಂದನೇ ಅನ್ಕೊಂಡಿದ್ದೆ ನಾನು ಹೋಗ್ಬೇಕು ಅಂತ. ಉತ್ತಮ ಬತ್ತಲ್ಲ, ಉತ್ತಮ ಬಂದಿದೆ. 4-5 ದಿನದಲ್ಲೂ ನಾವು ಹೋಗ್ಬೇಕು ಬಂದಿದೆ ಅಂದ್ರೆ ಚೆನ್ನಾಗಿ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ ಅರ್ಥ ಅಲ್ವಾ? ಹೌದು, ಖಂಡಿತ. ಅದಾದ್ಮೇಲೆ ಯಾಕೆ ಅನಿಸ್ತು ನಿಮ್ಗೆ ಆತರ? ಅದೇನೆ, ಅದನ್ನ ಈ ಸುದೀಪ್ ಸರ್ ಕೇಳಿದಾಗಲೂ ನಾನು ಸ್ಟೇಜ್ ಮೇಲೆ ನಾನು ಹೇಳಿಲ್ಲ ಸರ್ ಹೇಳ್ಬೇಕು ಅಂತ. ಬಟ್ ಈಗಲೂ ಅದನ್ನ ನನ್ಗೆ ಹೇಳಕ್ ಇಷ್ಟ ಇಲ್ಲ. ಖಂಡಿತ ನನ್ನ ಮನ್ಸಿಗೆ ನೋವಾಗಿದೆ, ಒಂದು ದೊಡ್ಡ ಆಘಾತ ಆಗಿದೆ ನಿಜ. ಅದರಿಂದನೇ ನಾನ್ ಬೇಡವೇ ಬೇಡ ಬಿಗ್ ಬಾಸ್ ಅಂತ ಆಚೆ ಬಂದಿರೋದಂತೂ ಸತ್ಯ. ನಮ್ಗೆ ಎಲ್ಲೋ ಒಂದ್ ಕಡೆ ಆ ವೀಕಲ್ ನೋಡಿದ್ವಲ್ಲ, ಅದು ಎಲ್ಲೋ ಒಂದ್ ಕಡೆ ಧನುಷ್ ಕೊಟ್ಟ ಹೇಳಿಕೆ ಇರಬಹುದು, ನೆಕ್ಸ್ಟ್ ಸರ್ ನಿಮ್ ಜೊತೆ ಮಾತಾಡಿದ್ದು ಒಂದು ಯಾವ್ದೋ ವಿಡಿಯೋ ಇರಬಹುದು, ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಮನಸ್ಸಿಗೆ ನೋವು ಟಾಸ್ಕ್ ಅಷ್ಟೇ. ಯಾವ್ದು ಹೇಳಿಕೆಗಳನ್ನ ಕೊಡ್ತಿಲ್ಲ, ಬರುವಾಗ ನಿಮ್ಮನ್ನ ಸಾಕಷ್ಟು ಜನ ಮಾತಾಡಿಸ್ತಾರೆ. ತುಂಬಾ ಏನ್ ಮಾಡ್ತೀರಾ ಅಂತಂದ್ರೆ ಹರ್ಟ್ ಮಾಡ್ಕೊಂಡು ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಫೀಲ್ ಇರುತ್ತೆ. ಹೊರಗ್ ಬರ್ತೀರಾ, ಹೊರಗೆ ಬಂದು ಸುದೀಪ್ ಸರ್ ಜೊತೆನೂ ಅದೇ ಒಂದು ರೀತಿಲಿ ಇರ್ತೀರಾ. ನೀವು ಹೊರಗೆ ಬಂದಾಗ ಇಟ್ ಇಸ್ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಲೈನ್ ಹೋಗ್ತೀರಾ. ನೀವು ಎಲ್ರು ಗಾಬರಿ ಅವಾಗ ನಿಮಗೆ ಅಲ್ಲಿ ಎಷ್ಟು ಜನ ಗಾಬರಿ ಇರುತ್ತೋ ಗೊತ್ತಿಲ್ವಾ. ಯಾಕಂದ್ರೆ ನೀವು ಆ ತರದ ಕಂಟೆಸ್ಟೆಂಟ್ ಅಲ್ಲ, ಉತ್ತಮ ತಗೊಂಡಿದ್ದೀರಾ, ಆಲ್ರೆಡಿ ಚೆನ್ನಾಗಿ ಆಡ್ತಿದ್ದಾರೆ ಅಂತಂದಾಗ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರು ಯಾಕೆ ಹೊರಗೆ ಬರ್ತಿದ್ದಾರೆ, ಫುಲ್ ಶಾಕ್. ಅದು ಫುಲ್ ಶಾಕ್ ಅನ್ಸಿದಾಗ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರಿ ಅನ್ಸ್ಲಿಲ್ವಾ? ಬಂದು ಹೊರಗೆ ಬಂದು ನನ್ಗೆ ಅನ್ನಿಸ್ಲಿಲ್ಲ, ಸರಿ ಮಾಡಿದೀನಿ ಅಂತ ಅನಿಸ್ತು. ಯಾಕಂದ್ರೆ ಅಭಿಮಾನಿಗಳು ನಿಮ್ಮನ್ನ ನೋಡಕ್ಕೆ ಇಷ್ಟಪಡ್ತಿರ್ತಾರೆ ಆಗ ಅನ್ಸ್ಬೋದು ಅಷ್ಟೇನೆ. ಬಟ್ ಏನೇ ಆದ್ರೆ ನೀವು ಈ ಕೆಲಸ ಮಾಡ್ತಾ ಇದ್ರಿ, ಫಸ್ಟ್ ಆಫ್ ಆಲ್ ಈಗ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಆಸಕ್ತಿ ಇರ್ಬೇಕು, ಆಸೆ ಇರ್ಬೇಕು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ನ ಬಂದು ಕೆಲಸ ಮಾಡ್ಸಕ್ಕಾಗಲ್ಲ. ಹಂಗೆ ಫಸ್ಟ್ ಆಫ್ ಆಲ್ ಯಾವುದೇ ಕೆಲಸ ಆದ್ರೂ ಫಸ್ಟ್ ನಮ್ಗೆ ಆಸೆ ಇರ್ಬೇಕು, ಆಸೆ ಜೊತೆ ಆಸಕ್ತಿ ಇರ್ಬೇಕು. ಹಂಗಾದಾಗ ಅಷ್ಟೇ ಆ ಕೆಲಸನ ಪರಿಪೂರ್ಣವಾಗಿ ಮಾಡಕ್ ಸಾಧ್ಯ. ನನ್ಗೆ ಅಲ್ಲಿ ತನಕ ಒಳ್ಳೆ ಆಸೆ ಆಸಕ್ತಿ ಎರಡು ಇತ್ತು, ಅದರಿಂದ ಅಷ್ಟು ವಾರ ಉಳಿದೆ. ಆಮೇಲೆ ಬೇಡ ಅಂತ ಅನಿಸ್ತು, ಆಚೆ ಬಂದೆ ಅಷ್ಟೇ. ಕ್ಯಾಪ್ಟನ್ಸಿ ಮಾಡ್ಬೇಕು ಅಂತ ಒಂದ್ಸತಿನೂ ಅನಿಸ್ಲಿಲ್ವಾ ಅಷ್ಟು ಬೀಗದಲ್ಲಿ? ನನ್ಗೆ ಪ್ರತಿಯೊಬ್ಬರಿಗೂ ಚಪ್ಪಾಳೆನು ತಗೋಬೇಕು, ಕ್ಯಾಪ್ಟನ್ ಆಗ್ಬೇಕು ಅಂತ ಎಲ್ಲ ಇರುತ್ತೆ. ಪ್ರತಿಯೊಂದನು ಅಲ್ಲಿ ಎಲ್ಲ ಆಸೆ ಇರುತ್ತೆ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಇನ್ನು ಮನೆಯವರ ಜೊತೆ ಬಿಟ್ಟು ಬರುವಾಗ ಯಾರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ ನೀವು? ನಾನು ಎಲ್ಲರನ್ನೂ ಮಿಸ್ ಮಾಡ್ಕೊಂಡೆ. ಅಂದ್ರೆ ನಿಮ್ಮ ಜೊತೆಗಿದ್ದವರು ಅಂತಂದ್ರೆ ಇವಾಗ ಗಿಲ್ಲಿ ತುಂಬಾ ನಾವು ನೋಡಿದ ಪ್ರಕಾರ ರಕ್ಷಿತಾ ಅವರಿದ್ರು, ಹೋಗುವಾಗ ತುಂಬಾ ಬೇಜಾರು ಕೂಡ ಮಾಡ್ಕೊಂಡಿದ್ರು. ರಕ್ಷಿತಾ ಅವರು ಮಾತಾಡ್ಸದೆ ಬರ್ತೀರಾ, ಆಮೇಲೆ ಅವರ ಮಧ್ಯೆ ಅಲ್ಲಿ ಮಾತುಕತೆಗಳು ಕೂಡ ಆಗುತ್ತೆ, ಚಂದ್ರನ ಹೋದ್ರು ಮಾತಾಡ್ಲಿಲ್ಲ ಅಂತ. ಪರ್ಸನಲ್ ಆಗಿ ನಾನು ಇಂಥವ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಹೊರಗೆ ಬಂದ ಮೇಲೂ ಕೂಡ ಅಂದ್ರೆ ಇವಾಗ ಆಟ ಆಡ್ತಿದಾರಲ್ಲ ಒಳಗಡೆ, ಅವ್ರು ಹೊರಗೆ ಬಂದ ಮೇಲೂ ಕೂಡ ನಾನು ಅವ್ರ ಜೊತೆ ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾರನ್ನ ಜಾಸ್ತಿ ಅದರಲ್ಲಿ ಇಷ್ಟಪಡ್ತೀರಾ? ಇಲ್ಲ, ಪ್ರತಿ ಜನ ನಾನು ಮಿಸ್ ಮಾಡ್ಕೋತೇನೆ. ಯಾಕಂದ್ರೆ ಅಷ್ಟು ಜನ ಒಂದ್ ಒಳ್ಳೆ ಬಾಂಧವ್ಯದಿಂದ ಇರೋದ್ರಿಂದ. ಯಾರ ಮಧ್ಯನೂ ಒಂದು ಜಗಳವೇ ಆಗಿಲ್ಲ, ಅದೊಂದು. ನೀವು ಎಲ್ಲರ ಜೊತೆನೂ ಚೆನ್ನಾಗೇ ಇದ್ದೀರಿ. ಆದ್ರೆ ಪರ್ಸನಲ್ ಆಗಿ ಒಬ್ಬರ ಜೊತೆ ಅಟ್ಯಾಚ್ಮೆಂಟ್ ಅಂತ ಇರುತ್ತೆ. ಯಾರನ್ನ ತುಂಬಾ ಹೊರಗೆ ಬಂದ್ಮೇಲೆ ನಾನು ಇಂಥವ್ರನ್ನ ಮೀಟ್ ಮಾಡ್ಬೇಕು ಅಂತ ಇದೆ? ಅದನ್ನೇ ಹೇಳ್ತಾ ಇದ್ದೀನಿ. ಅಷ್ಟು ಜನ ಜೊತೆನೂ ನಮಗೆ ಒಳ್ಳೆ ಬಾಂಧವ್ಯ ಇರೋದ್ರಿಂದ ಅಷ್ಟು ಜನನು ಮಿಸ್ ಮಾಡ್ಕೋತೀನಿ. ಅಷ್ಟು ಜನ ಆಚೆ ಬಂದಾಗ ಅಷ್ಟು ಜನ ಜೊತೆನೂ ಮಾತಾಡಕ್ ನಾನು ಇಷ್ಟಪಡ್ತೀನಿ ನಿಜವಾಗ್ಲು. ಇವ್ರ ಮೇಲೂ ಅವ್ರ ಕೀಳು ಆತರ ಏನಿಲ್ಲ, ಎಲ್ಲರೂ ಒಂದು ಒಳ್ಳೆ ಬಾಂಧವ್ಯ. ನಾನಂತೂ ಎಲ್ಲರನ್ನೂ ಮಾತಾಡ್ತೇನೆ. ಸತೀಶ್ ಅಣ್ಣವ್ರಿಗೂ ನಾನು ಇವತ್ತೆಲ್ಲ ನಾಳೆ ಫೋನ್ ಮಾಡ್ತೀನಿ, ಮಾತಾಡ್ತೀನಿ. ನನ್ಗೆ ಯಾರ ನೋಡಿದ್ವಿ, ಇನ್ನೂ ಕೂಡ ನಿಮ್ ಫೋನ್ ನಾನು ಎಲ್ಲೂ ನೋಡೇ ಇಲ್ಲ. ಬಿಗ್ ಬಾಸ್ ನೋಡ್ತಿದ್ದೀರಾ ಇವಾಗ? ನಾನು ಈಗ ನೋಡ್ತಾ ಇಲ್ಲ.
ಬಿಗ್ ಬಾಸ್ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೀತಿದ್ಯಾ ಅಂದ್ರೆ ಮಾಡೋಂಗೆ ಇಲ್ಲ, ಯಾಕಂದ್ರೆ ಬಿಗ್ ಬಾಸ್ ಮೊನ್ನೆ ನೀವೇ ನೋಡಿದ್ರಿ ರಿಷಿಕಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗಿಲ್ಲಿಗೆ ಹೊಡಿತಾರೆ, ಹೊಡೆದಿರೋದೊಂದು ಇದು ಇದೆ. ಅದನ್ನ ಚೆನ್ನಾಗಿ ಸುದೀಪ್ ಸರ್ ಬಂದು ಹೇಳಿದ್ರು, ಎಲ್ಲೋ ಒಂದ್ ಕಡೆ ಅವ್ರನ್ನ ಮನೆಯವ್ರಿಗೆ ಕಳಿಸುವವರೆಗೂ ಇತ್ತು ಅದು. ನಾವೆಲ್ಲರೂ ಅವರನ್ನೇ ಬರ್ತಾರೆ ಅಂತಾನು ಕೂಡ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಮ್ಯಾನ್ ಹ್ಯಾಂಡ್ಲಿಂಗ್ ನಡೀತಿದೆ. ಬಟ್ ಅಲ್ಲಿ ಪರ್ಸನಲ್ ಎಲ್ಲರನ್ನೂ ಕೇಳಿದಾಗ ಕಂಟೆಸ್ಟೆಂಟ್ ರೂಮ್ ಅಲ್ಲಿ ಪ್ರತಿಯೊಬ್ರು ಅವ್ರದೇ ಆದಂತದ್ದು ಹೇಳ್ತಾ ಹೋಗ್ತಾರೆ. ಎಕ್ಸ್ಪೆಕ್ಟ್ಲಿ ಎಲ್ಲರೂ ಅನ್ಕೊಂಡಿದ್ ನಾವು ಅವರು ಅವಾಗ ಏನಾದ್ರು ಅನ್ಸಿತ್ತಾ, ಅಥವಾ ನೀವೇ ಫಿಕ್ಸ್ ಆಗಿಬಿಟ್ಟಿದ್ರೆ ನಾನು ಹೋಗ್ಲೇಬೇಕು ಅಂತ? ರಿಷಿಕಾ ಅವ್ರದ್ದಿರತ್ತೆ, ಮ್ಯಾನ್ ಹ್ಯಾಂಡ್ಲಿಂಗ್ ನಡೀತಿರತ್ತೆ, ಪ್ರತಿಯೊಬ್ಬರದು ಇರಬೇಕಾ ಬೇಡವಾ, ಈ ಸತಿ ಬಿಗ್ ಬಾಸ್ ರೂಲ್ಸ್ ಅನ್ನ ಕೆಲವೊಂದಿಷ್ಟು ಚೇಂಜ್ ಮಾಡ್ತೀವಿ ಅಂತ ಕಂಟೆಸ್ಟೆಂಟ್ ರೂಮ್ಗೆ ಬಂದು ಕೇಳ್ತಾರೆ. ಅವಾಗ ಆಲ್ರೆಡಿ ಫಿಕ್ಸ್ ಆಗಿದ್ರೆ ನೀವು ನಾನು ಹೊರಗೆ ಬರಬೇಕು? ಆಲ್ರೆಡಿ ಎಲ್ಲ ನಾನು 4-5 ದಿನದಿಂದನೇ ರೆಡಿ ಆಗಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಒಂದು 4-5 ದಿನದಿಂದಲೇ ನಾನು ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಅವತ್ತು ಆಚೆ ಬಂದೆ. ಸುದೀಪ್ ಸರ್ ನೋಡೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತೀವಿ 100%. ಯಾಕಂದ್ರೆ ಅವ್ರು ತುಂಬಾ ಹೆಸರು ಮಾಡಿದ್ದಾರೆ, ತುಂಬಾ ದೊಡ್ಡ ಕಲಾವಿದರು. ಪ್ರತಿಯೊಬ್ಬರಿಗೂ ಅನಿಸ್ತಾ ಇರ್ತದೆ ಅವ್ರನ್ನ ಒಂದ್ಸಲ ಎದುರುಗಡೆ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಫೋಟೋ ತಗೋಬೇಕು, ಅವ್ರ ಜೊತೆ ಒಂದ್ ಸಿನಿಮಾದಲ್ಲಿ ಒಂದ್ ಸಣ್ಣ ಪಾತ್ರ ಆದ್ರೂ ಮಾಡ್ಬೇಕು ಅಂತ ಹಲವಾರು ತರ ಕಾಡ್ತಾ ಇರ್ತದೆ. ಅಂಥದ್ರಲ್ಲಿ 45 ದಿನಗಳ ಒಂದು ಜರ್ನಿನಲ್ಲಿ ನಿಜವಾಗ್ಲೂ ಅಷ್ಟು ದಿನನೂ ಅವ್ರ ಬಾಯಿನಲ್ಲಿ ಚಂದ್ರಪ್ರಭಾ ಅಂತ ಒಂದು ಹೆಸರು ಗೊತ್ತು ಅಂದ್ರೆ ಎಲ್ಲೋ ಒಂದು ಮರೆಯಲಾಗದಂತ ಕ್ಷಣ ಅದು. ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಕೊನೆಯ ದಿನಗಂಟಲು ಅದೊಂದು ದೊಡ್ಡ ಮೆಮೊರಿ ನಿಜವಾಗ್ಲೂ. ಇಲ್ಲ, ಹೋಗಿದ್ರಂತೆ, ಊರ್ಗೇನೋ ಹೋಗಿರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಭಾನುವಾರ ಬಂದೆ, ಇನ್ನು ಸೋಮವಾರದಿಂದ ಕಂಟಿನ್ಯೂಗೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ್ಲು ಇಂಟರ್ವ್ಯೂ ಅಂತಾನೆ ಆಗಿರೋದ್ರಿಂದ ನಾನು ಯಾರನ್ನೂ ಭೇಟಿ ಮಾಡಕ್ಕಾಗಿಲ್ಲ. ಹೊರಗಡೆ ಏನೇನು ಹೋಗ್ತಾ ಐತೆ ಬಿಗ್ ಬಾಸ್ ಅನ್ನೋದು ನೋಡಿಲ್ಲ, ನನ್ನ ಮನೇಲೂ ನೋಡಿಲ್ಲ. ಯಾಕೆಂದ್ರೆ ಇದೆಲ್ಲ ಇಂಟರ್ವ್ಯೂ ನೋಡಾದ್ಮೇಲೆ ಆಮೇಲೆ ನಾನು ಬಿಗ್ ಬಾಸ್ ನೋಡ್ತೀನಿ. ಯಾಕೆಂದ್ರೆ ಅದೆಲ್ಲ ನಮ್ಗೆ ಜೀವನ ಕೊಟ್ಟಂತ ಒಂದು ಚಾನಲ್ ಅಲ್ವೇ. ಕಲರ್ಸ್ ಕನ್ನಡದಿಂದ ಹೆಚ್ಕೊಂಡು ಒಂದು 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಕೆಲಸ ಅಂತ ಅದರಿಂದ ನಾನು ಕಲರ್ಸ್ ಕನ್ನಡದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಪ್ರಸಾರ ಆದ್ರೆ ನನ್ನ ಗೌರವ ಐತೆ. ಚಾನಲ್ ಮೇಲೆ ಒಂದು ಒಳ್ಳೆ ಭಕ್ತಿ, ಒಂದು ದೇವಾಲಯ ತರ ಪೂಜೆ ಮಾಡ್ತೀನಿ. ಬಟ್ ಇಲ್ಲಿ ತನಕ ನಿಜವಾಗ್ಲೂ ನೋಡಿಲ್ಲ. ಎಲ್ಲ ಒಂದ್ ಕಡೆ ನಮ್ಗೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನಿಸ್ತಿತ್ತು. ಟಾಸ್ಕ್ ಜಗಳ ಅಂದ್ರೆ ಇವಾಗ ಇಲ್ಲ, ನಿಮ್ ಒಳಗಡೆ ಇರೋರ್ನೇ ಅಕ್ಕಪಕ್ಕ ಜಾಡ್ತೀರಾ, ಮತ್ತೆ ಮರ್ನೇ ದಿನ ಹೋಗಿ ಕೂಡ್ತಿರ್ತೀರಾ, ಮಾತಾಡ್ತೀರಾ. ಸ್ಕ್ರಿಪ್ಟೆಡ್ ಎಲ್ಲ ಒಂದ್ ಕಡೆ ಅಂತ ಅನ್ಸೋದು. ನಿಮ್ಗೆ ಅನ್ಸ್ಬೋದು, ಮತ್ತೆ ನೋಡ್ದವ್ರಿಗೆ ಅಂತ ಅನ್ಸ್ಬೋದು. ಸತ್ಯವಾಗ್ಲು ಸತ್ಯತೆ ಏನು ಅಂತ ಹತ್ರದಲ್ಲಿ ನೋಡ್ದವ್ರಿಗೆ ನಿಜವಾಗ್ಲು ಅದು ಏನು ಅಂತ ಗೊತ್ತಾಗದು ನಿಜವಾಗ್ಲು. ಯಾಕೆ ಸ್ಕ್ರಿಪ್ಟೆಡ್ 24 hours ಮಾಡಕ್ ಸಾಧ್ಯ ಇದೆಯಾ? ಅದ್ರ ಪ್ರಕಾರ ಇರಕ್ ಸಾಧ್ಯನಾ? ಇವ್ರು ಇದನ್ನೇ ಮಾತಾಡ್ಬೇಕು, ಇಲ್ಲಿ ಕೂತ ಅಂದ್ಮೇಲೆ ಅಲ್ಲೋ ಕೂತು ಇದೇ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚೀರಾಡೋದು, ಕೂಗಾಡೋದು, ಹಾರಾಡೋದು, ನೆಕ್ಸ್ಟ್ ಡೇ ಬಂದ್ ಮತ್ತೆ ಅವ್ರ ಜೊತೆನೆ ಕೂತಿರ್ತಾರಲ್ಲ. ಅದ್ ಹಂಗೇನೆ ಬದುಕಿರೋದು. ಯಾಕಂದ್ರೆ ಈಗ ನೀವು ಈಗ ಇಷ್ಟು ಜನ ನಾವು ಮನೆ ಒಳಗೆ ಇರ್ತೀವಿ ಅಂದ್ರೆ, ಹೊರಗಡೆ ಜಗತ್ತಿಲ್ಲ ಅಂದ್ರೆ ಒಂದ್ಸಲ ಎಲ್ಲೋ ಮನಸ್ತಾಪ ಆಗುತ್ತೆ. ಅದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. ಅದ್ರ ಮತ್ತೆ ಮಾತಾಡ್ಬೇಕು, ಆಟ ಆಡ್ಬೇಕು, ಗೇಮ್ ಆಡ್ಬೇಕು, ತರಲೆ ತಮಾಷೆ ಮಾಡ್ಬೇಕು, ಒಟ್ಟಿಗೆ ಅಡಿಗೆ ಮಾಡ್ಬೇಕು, ಒಟ್ಟಿಗೆ ಊಟ ಮಾಡ್ಬೇಕು, ಎಲ್ಲ ಮಾಡ್ಕೊ ಹೋಗ್ತಾ ಇರ್ಬೇಕಾಯ್ತು. ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ನಿಮ್ ಪ್ರಕಾರ ಯಾರು ಇರ್ತಾರೆ ಅಂದ್ರೆ ಗೊತ್ತು, ಇನ್ನೊಂದು ಏರುಳಿತಗಳು ಆಗ್ತವೆ ಅಂತ ಗೊತ್ತು, ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನು ಯಾರೋ ಬರ್ಬೋದು ಅಂತ ಗೊತ್ತು. ಇಷ್ಟು ಜನ ಇರೋದ್ರಲ್ಲಿ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸತ್ಯವಾಗ್ಲೂ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಒಳಗಡೆ ಇರ್ತೀರಾ, ನೋಡ್ತಿರ್ತೀರಾ ಇವಾಗ? ಸತ್ಯವಾಗ್ಲೂ ಯಾಕೆಂದ್ರೆ ಅದು ಹೇಳಕ್ಕೆ ಅಸಾಧ್ಯ. ಯಾಕಂದ್ರೆ ಅಲ್ಲಿ ಯಾರೋ ತುಂಬಾ ಸ್ಟ್ರಾಂಗ್, ಯಾರೋ ಒಬ್ರು ವೀಕ್ ಅಂತ ನಾವು ಯಾರನ್ನೂ ಹೇಳಕ್ ಆಗಿಲ್ಲ. ಎಲ್ಲರೂ ಸ್ಟ್ರಾಂಗ್ ಆಗಿರೋದ್ರಿಂದನೇ ಎಲ್ಲರನ್ನು ಆಯ್ಕೆ ಮಾಡಿ ಬಿಗ್ ಬಾಸ್ಗೆ ಕಳ್ಸಿರೋದ್ರಿಂದ ಎಲ್ಲರೂ ಸ್ಟ್ರಾಂಗ್ ಆಗವ್ರೆ. ಅದರಿಂದ ಇಂಟರೇ ಫೈನಲ್ಗೆ ಹೋಗ್ತಾರೆ, ಇಂಟರ್ ಮನೆಗೆ ಹೋಗ್ತಾರೆ ಅಂತ ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಈಗ ಒಂದು 6 ವಾರದ ಒಂದು ಫಲಿತಾಂಶ ಏನಿದೆ, ಇದ್ರಲ್ಲಿ 6 ವಾರದಲ್ಲಿ ಗಿಲ್ಲಿ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಅಶ್ವಿನಿ ಮೇಡಮ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತೆ ರಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಾರೆ. ಹೋಯ್ತಾ ಯಾರು ಬೇಕಾದ್ರು ಮೇಲೂ ಕೇಳು, ಅದು ಜರ್ನಿ ಹಾಗೆ ಆಗುತ್ತೆ. ಅದರಲ್ಲಿ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ನೀವು ಏನ್ ನೋಡಿದೀರಾ ಅದನ್ನ ಹೇಳ್ಬೇಕು. ಅಶ್ವಿನಿ ಮೇಡಮ್ ಒಳ್ಳೆ ಅದ್ಭುತ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ, ಸ್ಪೀಚ್ ಚೆನ್ನಾಗೈತೆ ಅವ್ರದ್ದು. ಎಲ್ಲೋ ಒಂದ್ ಕಡೆ ಸೊಕ್ಕಿದೆ ಅನ್ಸುತ್ತೆ, ಅದು ನಿಜ? ನನ್ಗೇನೋ ಅಂತ ಅನಿಸ್ತಾ ಇಲ್ಲ. ನೆಕ್ಸ್ಟ್ ಜಾನ್ವಿ ಅವರು ಎಲ್ಲವನ್ನು ಬಲ್ಲಂತಹ ಅದ್ಭುತ ಪ್ರತಿಭೆ ಅಂತ ಹೇಳ್ಬೋದು. ಯಾಕಂದ್ರೆ ಅದ್ಭುತ ಚಾನಲ್ ಒಳ್ಳೆ ನಿರೂಪಣೆ ಮಾಡ್ತಾ ಇದ್ರು ಅಂತವ್ರು. ಆಮೇಲೆ ಒಳ್ಳೆ ರೈಟಿಂಗ್ ಇದೆ, ಮತ್ತೆ ಗಿಚ್ಚಿನಲ್ಲಿ ಒಂದು ಹಾಸ್ಯ ಕಾಮಿಡಿ ಮಾಡುವಂತದ್ದು. ಅಂದ್ರೆ ಎಲ್ಲಾ ತರದ ಜೊತೆನಲ್ಲೇ ಮಾಡಿದ್ದೀವಿ, ಇಬ್ರು ಜೊತೆನಲ್ಲಿ ಕೆಲಸ ಮಾಡಿರೋದ್ರಿಂದ ಎಲ್ಲಾ ತರ ಪ್ರತಿಭೆ ಇರುವಂತಹ ಅದ್ಭುತ ಜಾನ್ವಿ ಮೇಡಮ್ ಅವರು. ಅಶ್ವಿನಿ ಎಸ್ ಅವರು ಒಳ್ಳೆ ಅದ್ಭುತ ಫ್ರೆಂಡ್ಸ್. ಬಟ್ ಇನ್ನು ಬಿಗ್ ಬಾಸ್ ಏನೋ ಬೇಕಿತ್ತು ಅಂತ ಅನಿಸ್ತು. ಅಭಿ ಅವರು ಒಳ್ಳೆ ಬ್ರದರ್, ತಮ್ಮ, ನನ್ನ ಅಣ್ಣ ಅಂತ ಕರೀತಾರೆ. ಮೊದಲನೇ ದಿನದಿಂದ ಒಂದು ಒಳ್ಳೆ ಸ್ನೇಹ. ರಘು ಅವರು
ಅವರು ಮಗುವಿನಂತ ಮನಸ್ಸು ನಿಜವಾಗ್ಲೂ. ಗಿಲ್ಲಿ ಅವರು ಒಳ್ಳೆ ಅದ್ಭುತ ಹಾಸ್ಯ ಕಲಾವಿದ. ಕಾವ್ಯ ಪ್ರೀತಿಯ ತಂಗಿ. ಮಲ್ಲಮ್ಮ ಅವನ ತಾಯಿ ಸ್ವರೂಪ. ಮಾಡು ಅದ್ಭುತ ಗಾಯಕ. ಮಾಡೋರು ಎಲ್ಲೋ ಒಂದ್ ಕಡೆ ಓಪನ್ ಅಪ್ ಆಗಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಭಾಷೆ ತೊಂದರೆ ಆಯ್ತಾ ಅವ್ರಿಗೆ? ಆತರ ಏನಿಲ್ಲ. ಅಂದ್ರೆ ಮಾತನಾಡೋಲಿಕ್ಕೆ ಅವ್ರು ಅಂತಿದ್ರು. ಆತರ ಏನು ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಅವರು ಅದ್ಭುತ ಗಾಯನ ಮಾಡ್ತಾರೆ. ಹಾಡು ಕೇಳಿದಾಗ ಚೆನ್ನಾಗಿ ಅನಿಸ್ತಿದ್ದಲ್ಲ, ಅಂದ್ರೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಾಡು ಬರ್ತಿದ್ವು ಅವೆಲ್ಲ. ಶಿವಣ್ಣ ಸರ್ ಆಗ್ಬೋದು, ಪ್ರಭುದೇವ್ ಸರ್ ಆಗ್ಬೋದು, ಇಬ್ರು ನಟನೆ ಮಾಡಿರುವಂತಹ ಸಿನಿಮಾದಲ್ಲಿ ಅದ್ಭುತವಾದ ಒಂದು ಗೀತೆ ಆಡಿ ಜನಮನ್ನಣೆಯನ್ನು ಪಡೆದವ್ರೆ. ನಾಡ್ರೈವರ ಅದನ್ನು ಮಾಡಿ ತುಂಬಾ ಜನಗಳ ಪ್ರೀತಿ. ಅದರಿಂದ ತುಂಬಾ ಒಳ್ಳೆ ಹೆಸರಿರೋ ಅವರು. ಸ್ವಲ್ಪ ಮಾತಾಡೋದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೆ ಫೈಟರ್ ಆಗ್ತಾರೆ ಅಂತ ಅನಿಸ್ತದೆ. ಸೂರಜ್ ಅವರು ಒಳ್ಳೆ ಹೀರೋ. ರಾಶಿಕಾ ಒಳ್ಳೆ ಹೀರೋಯಿನ್. ರಿಷಾ ಕ್ಯೂಟ್. ರಕ್ಷಿತಾ ದೇವರು ಕೊಟ್ಟ ತಂಗಿ. ಓಕೆ ಸರ್, ಇಷ್ಟೊತ್ತು ಇಂಟರ್ವ್ಯೂ ಕೊಟ್ಟಿದ್ದೀರಿ, ತುಂಬಾ ಥ್ಯಾಂಕ್ಸ್. ಊಟ ಕೂಡ ಮಾಡಿಲ್ಲ ಅಂತ ಹೇಳಿದ್ರಿ ನೀವು. ಬಿಗ್ ಬಾಸ್ ನೋಡಿ, ಈಗ ನಾವು ಅಟ್ಲೀಸ್ಟ್ ಯಾವ್ದೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ. ಇದಕ್ಕೆ ತುಂಬಾ ಬಹುಮುಖ್ಯ ಕಾರಣಗಾರ ಯಾರು ಅಂದ್ರೆ, ಒಂದು ತಂದೆ ತಾಯಿ ಆಗ್ಬೋದು, ಇನ್ನೊಂದು ನಮ್ಮ ಕೈಡಿದಂತ ಹೆಂಡತಿ ಆಗ್ಬೋದು, ಆತ್ಮೀಯ ಗೆಳೆಯ ಸತೀಶ್ ಕ್ಯಾಟ್ಗಟ ಆಗ್ಬೋದು, ತುಂಬಾ ಬಹುಮುಖ್ಯ ಆಗ್ತದೆ. ನಾನು ಯಾವುದೇ ಒಂದು ತುಂಬಾ ಕಷ್ಟಕಾಲದಲ್ಲಿ ತುಂಬಾ ಒಂದು ಒಳ್ಳೆ ಸಮಸ್ಯೆಗೆ ಸಿಗಾಕೊಂಡಾಗ ನಾನು ಕರೀದೆ ನನ್ಗೆ ನಿಜವಾಗ್ಲೂ ತುಂಬಾ ಸಹಾಯ ಮಾಡಿದಂತ ಅವ್ರು ಯಾರು ಅಂದ್ರೆ ನನ್ನ ಆತ್ಮೀಯ ಗೆಳೆಯ ಸತೀಶ್ ಕ್ಯಾಟ್ಗಟ ಅವರು. ನಿಜವಾಗ್ಲೂ ಅಂತ ಸ್ನೇಹ ಪಡಿಬೇಕು ಅಂದ್ರೆ ಬಹಳ ಖುಷಿ ಆಗ್ತದೆ. ನೋಡಿ, ಇಲ್ಲಿ ಏನ್ ಕಾಣಿಸ್ತೈತೆ, ಈ ಟಿವಿ ಶೋರೂಮ್ ಆಗೋದೇನೆ ಅವರು. ಬೆಂಗಳೂರಿಗೆ ಅವರು ಒಬ್ಬರು ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾರೆ, ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ. ಒಂದು 25 ಸಿನಿಮಾ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾರೆ. ಈ ಸಿನಿಮಾ ಮಾಡ್ಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡವ್ರೆ. ಅದ್ರ ಜೊತೆಗೆ ಈ ಟಿವಿ ಶೋರೂಮ್ ನ 3 ಕಡೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಗೋದು, KM ದೊಡ್ಡಿನಲ್ಲಿ ಆಗೋದು, ಮಳವಳ್ಳಿ ಹತ್ರ ಆಗೋದು. ನಿಜವಾಗ್ಲೂ ಚೆನ್ನಾಗಿ ಅಂಗಡಿನ ಮಾಡ್ಕೊಂಡಿದ್ದಾರೆ. ತುಂಬಾ ಹೊರಗಡೆ ಯಾವ ರೇಟ್ ಸಿಗುತ್ತೋ ಅದಕ್ಕಿಂತ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಟಿವಿನ ಒಂದು ಉತ್ತಮವಾದಂತ ಒಂದು ಟಿವಿನ ಕರ್ನಾಟಕದಾದ್ಯಂತ ಒಂದು ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕರ್ನಾಟಕದ ಯಾವುದೇ ಮೂಲೆಗಾದ್ರೂ ತುಂಬಾ ಕಡಿಮೆ ಬೆಲೆನಲ್ಲಿ ಇಡೀ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಆದಷ್ಟು ಬೇಗ ಟಿವಿನ ನಿಮ್ದಾಗಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಏನು ಅಂದ್ರೆ, ನಮ್ಮ ಸ್ನೇಹಿತರು ನೋಡಿದ್ರೆ ಒಂದ್ ಒಳ್ಳೆ ಮದುವೆ ಮಾಡ್ಬೇಕು ಅಂತ ಬಹಳ ವರ್ಷದಿಂದ ಒದ್ದಾಡ್ತಾ ಇದೀನಿ. ಅವ್ರಿಗೆ ಒಂದ್ ಒಳ್ಳೆ ಕಡೆ ಹೆಣ್ ಸಿಗ್ಲಿ. ಇವತ್ತೇನಾಗ್ಬಿಟ್ಟೈತಿ ಅಂದ್ರೆ, ಮದುವೆ ಅಂದ ತಕ್ಷಣನೇ ಸರ್ಕಾರಿ ಕೆಲಸ ಇದೆಯಾ, ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ. ಬೆಂಗಳೂರಿನಲ್ಲಿ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಮಾಡ್ಕೊಂಡು ಊರ್ನಲ್ಲಿ ಅಂತ ಸ್ವಂತ ಮನೆ ಇದ್ದೇ ಇರ್ತದೆ. ಇದನ್ನೇ ಟಾರ್ಗೆಟ್ ಮಾಡೋದ್ ಬೇಡ, ಯಾಕಂದ್ರೆ ತುಂಬಾ ಅದ್ಭುತವಾದಂತಹ ವ್ಯಕ್ತಿ. ಒಂದು ಒಳ್ಳೆ ಕಡೆ ಸಂಬಂಧ ಸಿಗ್ಲಿ ಅಂತ ಕಾಯ್ತಾ ಇದಾರೆ. ಒಂದು ಒಳ್ಳೆ ಕಡಿಮೆ ಬೆಲೆನಲ್ಲಿ ಟಿವಿ ಆಗೋದು, ಒಂದು ಒಳ್ಳೆ ಸಂಬಂಧ ಹುಡುಗಿ ಆಗೋದು, ಈ ತರ ಬೇಕು ಅಂದ್ರೆ ಕೆಳಗೆ ಕಾಣುವ ಸತೀಶ್ ಕ್ಯಾಟ್ಗಟ ಅವ್ರನ್ನ ಫೋನ್ ಮಾಡಿ ಎರಡನ್ನೂ ನಿಮ್ದಾಗಿಸ್ಕೊಳ್ಳಿ ಅಂತ. ಟಿವಿ ಮತ್ತೆ ಅವರು ಯಾರು ಹುಡುಗನ ಹುಡುಕ್ತಿದ್ದೀರೋ, ಚೆನ್ನಾಗಿ ಟಿವಿ ಶೋರೂಮ್ಸ್ ಅದೆಲ್ಲ ಇದೆ. ಇನ್ನೊಂದು ರೀಸನೇಬಲ್ ಟಿವಿಯನ್ನು ಕೂಡ ಏನ್ ಮಾಡ್ತಿದ್ದಾರೆ, ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಹೊರಗಡೆ ಬಂದ್ಮೇಲೆ ಸಾಕಷ್ಟು ಇಂಟರ್ವ್ಯೂಸ್ ಅನ್ನ ಕೊಡ್ತಿದ್ದೀರಾ. ಇಂಟರ್ವ್ಯೂ ಮುಗಿಸ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ಹೋಗಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.